ಸ್ನೇಹಿತರೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ನಮ್ಮ ಕಾರ್ಯಕ್ರಮದ ವೈಶಿಷ್ಟ್ಯತೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಜಾಗತಿಕ ಸಾಂಕ್ರಾಮಿಕ ಕೊರೋನಾದ ಅಟ್ಟಹಾಸ ಇನ್ನೂ ನಿಂತಿಲ್ಲ. ಇಡೀ ವಿಶ್ವವೇ ಸ್ತಬ್ಧವಾಗಿದೆ. ಎಲ್ಲ ರಾಷ್ಟ್ರಗಳು ಈ ರೋಗದ ವಿರುದ್ಧ ಸಮರ ಸಾರಿವೆ. ಈ ಭಯಾನಕ ರೋಗ ಎಷ್ಟು ಗಂಭೀರವಾದದ್ದು, ಎಷ್ಟು ಅಪಾಯಕಾರಿ ಇದು ನಮಗೆ ತಿಳಿದಿದೆ. ಲಕ್ಷಾಂತರ ಜನರು ಮೃತಪಟ್ಟಿದ್ದಾರೆ. ಲಕ್ಷಾಂತರ ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ರೋಗದಿಂದ ವಾಸಿಯಾದ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗುತ್ತಾ ಬರುತ್ತಿದೆ. ಇದು ಒಂದು ಸಂತೋಷದ ಸುದ್ದಿ. ಅದಕ್ಕೋಸ್ಕರ ನಾವೆಲ್ಲರೂ ಎಲ್ಲ ವೈದ್ಯರಿಗೆ, ನರ್ಸ್ ಬಳಗಕ್ಕೆ, ಆರೋಗ್ಯ ಕಾರ್ಯಕರ್ತರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಕೋವಿಡ್ ವಾಸಿಯಾದರೆ ಮುಂದೇನು? ಕೋವಿಡ್ ಗುಣಮುಖಿಗಳಿಗೆ ಒಂದು ಕಿವಿ ಮಾತು. ನಾವು ಮಾತಾಡುತ್ತಿರುವ ವಿಷಯ ಇದು. ಅನುಭವವನ್ನು ಹಂಚಿಕೊಳ್ಳಲು ಅವರ ಅಮೂಲ್ಯ ಸಮಯವನ್ನು ನೀಡುತ್ತಿರುವ ವೈದ್ಯರು ಡಾಕ್ಟರ್ ಹರ್ಷ DS, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್. ಇವರು ಶ್ವಾಸಕೋಶದ ತಜ್ಞರು. ಡಾಕ್ಟರ್ ಹರ್ಷ, ನಿಮಗೆ ನಮ್ಮ ನಲ್ಮೆಯ ಸ್ವಾಗತ. ನಮಸ್ಕಾರ ಡಾಕ್ಟರ್, ನಾವು ಕಳೆದ ಒಂದು ವರ್ಷದಿಂದ ಈಗ 12 ಡಿಸೆಂಬರ್, ಕಳೆದ ಡಿಸೆಂಬರಿನಿಂದ ಈ ಡಿಸೆಂಬರ್ವರೆಗೆ ಈ ಕೋವಿಡ್-19 ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ಬಹಳಷ್ಟು ಸುಳ್ಳು ಮಾಹಿತಿಗಳು ಎಲ್ಲ ಕಡೆ ಹಬ್ಬಿ ಒಂದು ರೀತಿಯ ಭಯ ನಮ್ಮನ್ನು ಆವರಿಸಿದೆ. ಈ 12 ತಿಂಗಳುಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ರೋಗದ ಕುರಿತು ಯಾವ ರೀತಿಯ ಸತ್ಯದ ನೈಜ ಮಾಹಿತಿಗಳು ಲಭಿಸಿವೆ? ಒಳ್ಳೆಯ ಪ್ರಶ್ನೆ. ಕೋವಿಡ್ಡಿನ ಮೂಲ ರೂಪದ ಬಗ್ಗೆ ನಾನು ಮೊದಲಾಗಿ ಕೇಳಿದ್ದು ನವೆಂಬರ್ ಡಿಸೆಂಬರ್ ಕಳೆದ ವರ್ಷದಲ್ಲಿ. ಆ ಸಮಯದಲ್ಲಿ ನ್ಯೂಸ್ ಓದ್ತಾ ಇರುವಾಗ ಚೀನಾದಲ್ಲಿ ಒಂದು ಮಾರ್ಕೆಟ್ನಲ್ಲಿ ಕೆಲವು ನ್ಯೂಮೋನಿಯಾ ಕಾಯಿಲೆಗಳು ಕಂಡುಬಂದಿವೆ ಅಂಥೇಳಿ ಒಂದು ಸುದ್ದಿ, ತುಂಬ ರೋಗಿಗಳಿಗೆ ಕಂಡುಬಂದಿದೆ ಅಂತ ಸುದ್ದಿ. ನಾನು ಪಲ್ಮನಾಲಜಿಸ್ಟ್, ನ್ಯೂಮೋನಿಯಾ ಅಂತ ಹೇಳೋದು ನನ್ನ ಫೀಲ್ಡ್ನಲ್ಲಿ ಬರ್ತದೆ. ಹಾಗೆ ಅದು ನನಗೆ ನೋಡಿದ ಕೂಡಲೇ ನನಗದು ಇಂಟ್ರೆಸ್ಟ್ ಆಯಿತು. ಅದನ್ನು ಏನು ಅದರ ಬಗ್ಗೆ ಡೀಟೇಲ್ಸ್ ಹುಡುಕ್ತಾ ಸಿಗ್ತಾ ಇರಲಿಲ್ಲ. ಸುಲಭದಲ್ಲಿ ಮೊದಲಿನಲ್ಲಿ ಏನು ಹೇಳಿದರು, ಅದು ಜನರಿಂದ ಜನರಿಗೆ ಹರಡ್ತಾ ಇರೋದಲ್ಲ, ಒಂದೇ ಕಡೆ ಸೋರ್ಸ್ನಿಂದ ಉಳಿದವರಿಗೆ ಹರಡಿದ್ದಿದೆ ಅಂಥೇಳಿ ಮೊದಲು ಮಾಹಿತಿ ಬಂತು. ಮತ್ತು ಕ್ರಮೇಣ ಗೊತ್ತಾಯಿತು, ಇಲ್ಲ ಅದು ಸಾಂಕ್ರಾಮಿಕ ಕಾಯಿಲೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಆಮೇಲೆ 2 ತಿಂಗಳ ನಂತರ ಬೇರೆ ಬೇರೆ ದೇಶಗಳಿಗೆ ಹರಡಿರೋ ವಿಷಯಗಳು ಗೊತ್ತಾಯಿತು. ಇದರಿಂದ ನ್ಯೂಮೋನಿಯಾ ಬರ್ತದೆ, ಮತ್ತು ನ್ಯೂಮೋನಿಯಾ ಬಂದವರು ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಹೆಚ್ಚಿನವರು ಏಜ್ ಆದವರು ಬೇರೆ ಕಾಯಿಲೆಗಳಿರೋರೆಲ್ಲ ಬಂದರೆ ಸಾವನ್ನಪ್ತಾರೆ ಅಂತ ಹೇಳೋ ವಿಷಯ ಗೊತ್ತಾಯಿತು. ಕ್ರಮೇಣ ನಮಗೆ ವಿಷಯಗಳು ಒಂದೊಂದಾಗಿ ಗೊತ್ತಾಗಲಿಕ್ಕೆ ಶುರುವಾಯಿತು. ಏನು ಫಸ್ಟ್ ನಮಗೆ ಇದು ರೋಗದ ಲಕ್ಷಣಗಳೇನು ಅಂತ ಗೊತ್ತಿರಲಿಲ್ಲ, ಹೇಗೆ ಚಿಕಿತ್ಸೆ ಮಾಡೋದು ಅಂತ ಗೊತ್ತಿರಲಿಲ್ಲ, ಯಾರಿಗೆ ಚಿಕಿತ್ಸೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಯಾಕಂದರೆ ಯಾವುದೇ ಕಾಯಿಲೆ ಇದ್ದರೆ ಎಲ್ಲರಿಗೂ ಚಿಕಿತ್ಸೆ ಬೇಕಾಗುವುದಿಲ್ಲ. ಯಾರಿಗೆ ಚಿಕಿತ್ಸೆ, ಯಾವಾಗ ಚಿಕಿತ್ಸೆ ಮಾಡಬೇಕು ಅಂತ ಹೇಳೋದು ಕೂಡ ಮುಖ್ಯ. ಹೀಗೆ ಒಂದೊಂದಾಗಿ ಮಾಹಿತಿಗಳು ಬರಲಿಕ್ಕೆ ಶುರು. ನಾನು ಹೇಳಬೇಕಾದ್ರೆ ಸರಿಯಾಗಿ ಮಾಹಿತಿಗಳು ಬಂದು ನಾವು ಚಿಕಿತ್ಸೆಯಲ್ಲೂ ಒಂದು ಹಂತದವರೆಗೆ ಮುಟ್ಟಬೇಕಾದ್ರೆ ಆಲ್ಮೋಸ್ಟ್ ಈ ವರ್ಷ ಜೂನ್ ಮಧ್ಯ ಜುಲೈ ಆರಂಭದವರೆಗೆ ಬೇಕಾಯಿತು. ಆವಾಗ ಈ ಸ್ಟೀರಾಯ್ಡ್ ಇದೆಲ್ಲ ಕೆಲಸ ಮಾಡ್ತದೆ, ಇದೆಲ್ಲ ನಮಗೆ ಕ್ರಮೇಣವಾಗಿ ಗೊತ್ತದು. ಮೊದಲಿನ ಪೇಷಂಟ್ಗಳು ನಾವು ಟ್ರೀಟ್ ಮಾಡ್ತಿದ್ದಾಗಲೂ ನಮಗೂ ಸರಿಯಾಗಿ ಏನೆಲ್ಲ ಮಾಹಿತಿಗಳು ಬಂತು ಅದರ ಮೇಲೆ ಚಿಕಿತ್ಸೆ ನಾವು ಕೊಡ್ತಾಯಿದ್ದು. ಕ್ರಮೇಣ ನಾವು ಒಂದೊಂದಾಗಿ ವಿಷಯಗಳು ನಮಗೆ ಗೊತ್ತಾಯಿತು. ಸಣ್ಣ ಮಟ್ಟಿಗೆ ಕಾಯಿಲೆಗಳಿದ್ದರೆ ಅದಕ್ಕೆ ಚಿಕಿತ್ಸೆ ಬೇಕಾಗುವುದಿಲ್ಲ, ಯಾರಿಗೆ ಚಿಕಿತ್ಸೆ ಮಾಡಬೇಕು, ಏನೇನು ಕಾಯಿಲೆಗಳಿದ್ದವರಿಗೆ ನಾವು ಹೆಚ್ಚು ಜಾಗ್ರತೆ ಮಾಡಬೇಕು, ಇದೆಲ್ಲ ನಾವು ಒಂದೊಂದಾಗಿ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈ ಕೊರೋನಾ ಪೀಡೆಯ ಬಗ್ಗೆ ಅಂದರೆ ನಾವು ಬೇರೆ ಬೇರೆ ವಿಧಗಳ ಕೊರೋನಾ ಇದೆ ಅಂತ ಕೇಳ್ತಾ ಇದ್ದೀವಿ. ಎಷ್ಟು ವಿಧಗಳ ಕೊರೋನಾವಿದೆ? ನಾವೀಗ ಕೊರೋನಾವನ್ನು ವಿಧಗಳು ಅಂತ ಹೇಳೋದಾದರೆ
ಅದರ ಲಕ್ಷಣಗಳ ಮೇಲೆ ಹೇಳಬೇಕಾಗ್ತದೆ. ಯಾಕಂದರೆ ಮುಖ್ಯವಾಗಿ ನಮಗಿರೋದು ಚಿಕಿತ್ಸೆ ಮಾಡಬೇಕಾ ಬೇಡವಾ, ಏನು ಚಿಕಿತ್ಸೆ ಮಾಡಬೇಕು, ನಮಗೆ ಸದ್ಯಕ್ಕೆ ಇದರ ಬೇಸಿಸ್ ಬರುವಂಥದ್ದು ಏನು ಲಕ್ಷಣಗಳಿವೆ, ಎಷ್ಟರ ಮಟ್ಟಿಗೆ ಲಕ್ಷಣಗಳಿವೆ, ಯಾರಿಗೆ ಬಂದಿರೋದು ಕಾಯಿಲೆ ಅಂತ ಹೇಳೋದ್ರ ಮೇಲೆ. ನಾವು ಕೊರೋನಾ ಕಾಯಿಲೆಗಳನ್ನು ಈ ರೀತಿ ವಿಭಾಗ ಮಾಡಿದರೆ, ಒಂದು ಎಸಿಂಪ್ಟಮ್ಯಾಟಿಕ್ಸ್ ಅಥವಾ ಲಕ್ಷಣಗಳು ಇಲ್ಲದೆ ಕೊರೋನಾ ಇರುವಂಥದ್ದು ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಾಗಿ ಮೈಲ್ಡ್ ಸಿಂಪ್ಟಮ್ಯಾಟಿಕ್, ಸಣ್ಣದಾಗಿ ಲಕ್ಷಣಗಳು ಇರುವಂಥದ್ದು. ಮೂರನೇದು ಮಾಡ್ರೇಟ್ ಡಿಸೀಸ್ ಅಂತ ಹೇಳ್ತೇವೆ. ಮಾಡ್ರೇಟ್ ಡಿಸೀಸ್ ಅಂದರೆ ಅಗತ್ಯವಾಗಿ ಆಸ್ಪತ್ರೆ ಅಡ್ಮಿಷನ್ ಬೇಕಾಗ್ತದೆ, ಆಕ್ಸಿಜನ್ ಎಲ್ಲ ಬೇಕಾಗಿ ಬರುವಂಥ ರೋಗಿಗಳು. ಇನ್ನೊಂದು ಸಿವಿಯರ್ ಡಿಸೀಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸಿವಿಯರ್ ಡಿಸೀಸ್ ಅಂತ ಹೇಳಿದರೆ ICU ಅಡ್ಮಿಷನ್ ಬೇಕೇ ಬೇಕಾಗ್ತದೆ, ವೆಂಟಿಲೇಟರ್ ಎಲ್ಲ ಬೇಕು, ಗಂಭೀರ ಸ್ವರೂಪದ ಕಾಯಿಲೆ. ಈ 4 ವಿಭಾಗಗಳನ್ನಾಗಿ ನಾವು ಮಾಡ್ಬೋದು. ಹೆಚ್ಚಾಗಿ ಮೈಲ್ಡ್ ಸಿಂಪ್ಟಮ್ಯಾಟಿಕ್ಸ್ ಮತ್ತು ಎಸಿಂಪ್ಟಮ್ಯಾಟಿಕ್ಸ್, ಲಕ್ಷಣಗಳಿಲ್ಲದವರು ಮತ್ತು ಸಣ್ಣದಾಗಿ ಲಕ್ಷಣಗಳಿರುವವರು. ಅಂದರೆ ಸಣ್ಣದಾಗಿ ಲಕ್ಷಣಗಳು ಏನು ಹೇಳ್ತೇವೆ, ಶೀತ, ಜ್ವರ, ಗಂಟಲು ನೋವಾಗಿ ಒಂದು 3-4 ದಿವಸದಲ್ಲಿ ಕಡಿಮೆ ಆಗಿದೆ. ಇಂಥವರಿದ್ದರೆ ಅವರಿಗೆ ಹೆಚ್ಚಾಗಿ ಚಿಕಿತ್ಸೆಗೆ ಸಣ್ಣ ಮಟ್ಟಿನಲ್ಲಿ ಒಂದು ಡಾಕ್ಟರ್ ಹತ್ರ ಮದ್ದು ತಗೊಂಡ್ರೆ ಅದು ಸಾಕಾಗ್ತದೆ. ಆದರೆ ಮಾಡ್ರೇಟ್ ಮತ್ತು ಸಿವಿಯರ್ ಡಿಸೀಸ್ ಇರುವವರಿಗೆ ಅಡ್ಮಿಷನ್ ಅಥವಾ ವೈದ್ಯರಿಂದ ಚಿಕಿತ್ಸೆ ಬೇಕೇ ಬೇಕಾಗ್ತದೆ. ಈ ರೀತಿಯಲ್ಲಿ ನಾವು ಕೊರೋನಾವನ್ನು ಕ್ಲಾಸಿಫೈ ಮಾಡ್ತೀವಿ. ಒಂದು ಕ್ಲಾಸಿಫಿಕೇಷನ್ ಅಥವಾ ಬೇರೆ ಬೇರೆ ವಿಧಗಳ ಕೊರೋನಾವಿದೆ ಅಂತ ನೀವು ಹೇಳಿದ್ರಿ. ಇದು ಗಂಭೀರ ಸ್ವರೂಪದ್ದು ಅಥವಾ ಮಾಧ್ಯಮ ಅಂತಹ ಒಂದು ರೋಗ, ಇವುಗಳ ಲಕ್ಷಣಗಳು ಯಾವುವು? ಕೊರೋನಾದ ಲಕ್ಷಣಗಳು ಅಂತ ಹೇಳಿದರೆ ಮೊದಲನೇದಾಗಿ ಬರುವುದು ಶೀತ, ಜ್ವರ, ಗಂಟಲು ನೋವು, ಮೈಕೈ ನೋವು, ಕೆಲವರಿಗೆ ಸ್ಮೆಲ್ ಹೋಗುವಂಥದ್ದು, ಆಮೇಲೆ ರುಚಿ ಬದಲಾವಣೆ ಆಗುವಂಥದ್ದು, ಲೂಸ್ ಮೋಷನ್ಸ್, ಇದೆಲ್ಲ ಮೈಲ್ಡಾಗಿ ಬರುವಂಥ, ಸುಲಭದಲ್ಲಿ ಮೊದಲನೇದಾಗಿ ಬರುವಂಥ ಲಕ್ಷಣಗಳು. ಈಗ ನಾವು ಗಂಭೀರ ರೋಗ ಅಥವಾ ಸಿವಿಯರ್ ಡಿಸೀಸ್ ಅಥವಾ ಮಧ್ಯಮ ವರ್ಗದ್ದು ಇದನ್ನು ಯಾವುದನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದರೆ, ಯಾರಿಗೆ ದಮ್ಮು ಕಟ್ಟುವಂಥದ್ದು ಬರುವಂಥದ್ದು, ಬ್ರೆತ್ಲೆಸ್ನೆಸ್, ಯಾರಿಗೆ ಜೋರಾಗಿ ಕೆಮ್ಮು ಬರುವಂಥದ್ದು ಮತ್ತು ಆಕ್ಸಿಜನ್ ಲೆವೆಲ್ಸ್ನಲ್ಲಿ ಡ್ರಾಪ್ ಆಗುವಂಥದ್ದು, ಅಂದರೆ ಆಕ್ಸಿಜನ್ ಸ್ಯಾಚುರೇಷನ್. ಮೊದಲು ಯಾರಿಗೂ ಏನು ಅಂತ ಗೊತ್ತಿರಲಿಲ್ಲ, ಈಗ ಎಲ್ಲರಿಗೂ ಆಕ್ಸಿಜನ್ ಸ್ಯಾಚುರೇಷನ್ ಅಂದರೆ ಏನು ಅಂತ ಗೊತ್ತಿದೆ, ಎಲ್ಲರ ಮನೆಯಲ್ಲೂ ಪಲ್ಸ್ ಆಕ್ಸಿಮೀಟರ್ ಇದೆ ಈಗ. ಸೊ ಆಕ್ಸಿಜನ್ ಲೆವೆಲ್ಸ್ ಡ್ರಾಪ್ ಆಗಿ, ಈಗ ನಾರ್ಮಲ್ ಆಗಿ ನಮ್ಮನ್ನು ಕನ್ಸಿಡರ್ ಮಾಡಿದರೆ ನಮ್ಮ ಆಕ್ಸಿಜನ್ ಲೆವೆಲ್ಸ್, ನಮಗೆ ಯಾವುದೇ ಹೃದಯ ಸಂಬಂಧಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಲ್ಲ ಅಂತ ಹೇಳಿದರೆ ನಮಗೆ ಆಕ್ಸಿಜನ್ ಲೆವೆಲ್ 97ರ ಮೇಲಿರ್ತದೆ. 97ರಿಂದ ಕೆಳಗೆ ಬಂತು ಅಂತ ಹೇಳಿದರೆ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಹಾಗಿರುವವರನ್ನು ಸಿವಿಯರ್, ಮಾಡ್ರೇಟ್ ಮತ್ತು ಸಿವಿಯರ್ ಡಿಸೀಸಲ್ಲಿ ಕ್ಲಾಸ್. ಇನ್ನೊಂದು ನ್ಯೂಮೋನಿಯಾ ಬಂದಿರುವಂಥವ್ರು, ಎಕ್ಸ್ರೇಯಲ್ಲಿ ಅಥವಾ CT ಸ್ಕ್ಯಾನ್ ಮಾಡಿದಾಗ ನಮಗೆ ನ್ಯೂಮೋನಿಯಾ ಕಂಡ್ರೆ, ಇವರನ್ನೆಲ್ಲ ನಾವು ಮಾಡ್ರೇಟ್ ಮತ್ತು ಸಿವಿಯರ್ ಡಿಸೀಸ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಈಗ ಶ್ವಾಸಕೋಶದ ತಜ್ಞರಾಗಿ ನೀವು ಹೇಳಿದಂತೆ ಕಳೆದ ಜುಲೈಯಿಂದ ನೀವು ಈ ಕೊರೋನಾ ಪೇಷಂಟ್ಸನ್ನು ರೋಗಿಗಳಿಗೆ ನೀವು ಚಿಕಿತ್ಸೆ ನೀಡುತ್ತಾ ಇದ್ದೀರಿ. ಈ ಸಮಯದಲ್ಲಿ ಆರಂಭದಲ್ಲಿ ಎಲ್ಲ ಮಾಹಿತಿ ಇರಲಿಲ್ಲ, ಸೌಲಭ್ಯಗಳು ಇರಲಿಲ್ಲ. ಇಂಥ ಸಮಯದಲ್ಲಿ ಈ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಿರುವಾಗ, ಆರೈಕೆ ಮಾಡುತ್ತಿರುವಾಗ ನಿಮ್ಮಲ್ಲಿದ್ದಂತಹ ಭಯ ಅಥವಾ ಧೈರ್ಯ ಎಷ್ಟು? ಖಂಡಿತವಾಗಿ ಭಯ ಇತ್ತು. ಯಾಕೆಂತ ಹೇಳಿದರೆ, ಯಾವುದೇ ವಿಷಯ ಆದರೂ ಕೂಡ ನಮಗೆ ಗೊತ್ತಿಲ್ಲದಿರುವಾಗ ನಮಗೆ ಅದರ ಬಗ್ಗೆ ಭಯ ಇರ್ತದೆ. ಫಿಯರ್ ಆಫ್ ದಿ ಅನ್ನೋನ್, ಅದು ನಮಗೆಲ್ಲರಿಗೂ ಇರುವಂಥದ್ದು. ಈಗ ಮೊದಲನೇದಾಗಿ ಮಾಹಿತಿಗಳು ಬರ್ತಾ ಇದ್ದಾಗ ಫೆಬ್ರವರಿ, ಈಗ ಮಾರ್ಚ್ ಸಮಯದಲ್ಲಿ ಲಾಕ್ಡೌನ್ ಆಯಿತು ಭಾರತದಲ್ಲಿ. ಆ ಟೈಮಿಂದ ಹಿಡಿದು ಈಗ ನಮಗೆ ರೋಗಿಗಳು ಬಂದರೆ ಹೇಗೆ ಅವರನ್ನು ಚಿಕಿತ್ಸೆ, ನಮಗೆ ಯಾಕೆ ಹೆದರಿಕೆ ಆಗ್ತದೆ? ಒಂದು, ಇದು ಹೇಗೆ ಹರಡ್ತದೆ ಅಂತ ಹೇಳಿದ್ರೆ ಬಗ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ. ಮೊದಲು ಯಾರಿಗೆಲ್ಲ ಜಾಸ್ತಿಯಾಗಿ ಕಾಯಿಲೆ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾವು ಟ್ರೀಟ್ ಮಾಡ್ತಿದ್ರೆ ನಮಗೆ ಹೇಗೆ ಅದು ಬಾಧಿಸ್ಬೋದು, ನಮಗೆ ಅಲ್ಲದೆ ನಮಗೆ ಇನ್ನೂ ಹೆದರಿಕೆ ನಮ್ಮ ಕುಟುಂಬದವರಿಗೆ ಹೇಗೆ. ನಾವಾದರೂ ಡೆಸಿಷನ್ ತಗೊಂಡು ಟ್ರೀಟ್ ಮಾಡ್ತೇವೆ, ನಮ್ಮ ಕರ್ತವ್ಯ. ಆದರೆ ನಮ್ಮ ಮನೆಯವರಿಗೂ ಅದು ತೊಂದರೆ ಆಗ್ಬೋದು, ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಮತ್ತು ಈಗ ನನ್ನ ಹತ್ತಿರ ರೋಗಿ ಬಂದರೆ ನಾನು ಅವರನ್ನು ಚಿಕಿತ್ಸೆ ಮಾಡಬೇಕು, ಸರಿಯಾಗಿ ಚಿಕಿತ್ಸೆಗಳು ಗೊತ್ತಿಲ್ಲ, ಏನು ಚಿಕಿತ್ಸೆ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನನ್ನ ಪೇಷಂಟಿಗೆ ನಾನು ಮಾಡಬೇಕಾದ ಕರ್ತವ್ಯ ನನಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇದೆಲ್ಲ ನಮಗೆ ಭಯ ಆರಂಭದಲ್ಲಿ ಇದ್ದೇ ಇತ್ತು. ಆದರೆ ಕ್ರಮೇಣ ನಾವು ಚಿಕಿತ್ಸೆ ಶುರು ಮಾಡಿದಾಗ ಜುಲೈ ಸಮಯದಲ್ಲಿ, ಜುಲೈ ಫಸ್ಟ್ ವಾರದಲ್ಲಿ ಜಾಸ್ತಿಯಾಗಿ ರೋಗಿಗಳು ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನಾವು ಕನ್ಸಿಡರ್ ಮಾಡಿದ್ವಿ. ಈಗ ಮುಂಬೈಯಲ್ಲೆಲ್ಲ ಮೊದಲೇ ಇತ್ತು. ಅಲ್ಲಿಂದ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ್ವಿ. ಏನು ಚಿಕಿತ್ಸೆ ಮಾಡ್ತೇವೆ, ನಮ್ಮ ಅಲ್ಲಿರುವ
ಸ್ನೇಹಿತರ ಹತ್ರ ಕೇಳಿಕೊಂಡು ಹೇಗೆ ಮಾಡ್ತಾ ಇದ್ದೀರಿ ಚಿಕಿತ್ಸೆ. ಈಗ ನನ್ನ ಮೊದಲನೇ ಪೇಷಂಟನ್ನು ನಾನು ಟ್ರೀಟ್ ಮಾಡುವಾಗಲೂ ನಾನು ಮೊದಲು ಟ್ರೀಟ್ ಮಾಡಿದವ್ರ ಹತ್ರ ಎಲ್ಲ ಫೋನ್ ಮಾಡಿ ಕೇಳಿದೆ, ಹೇಗೆ ಮಾಡೋದು, ಹೇಗೆ ಮಾಡ್ತಾಯಿದ್ರಿ, ಏನೆಲ್ಲ ನಾನು ನೋಡ್ಕೊಳ್ಬೇಕು. ಯಾಕಂದರೆ ಇದು ಎಲ್ಲಿಯೂ ನಮಗೆ ಹೇಳಿಕೊಟ್ಟದ್ದಲ್ಲ. ನಮ್ಮ ತರಬೇತಿ ಸಮಯದಲ್ಲಿ MBBSನಲ್ಲಾಗಲಿ MDಯಲ್ಲಾಗಲಿ ನಮಗೆ ಇದನ್ನು ಯಾರೂ ಟ್ರೈನ್ ಮಾಡಲಿಲ್ಲ. ನಾವು ಈಗ PPE ಕಿಟ್ ಅಂತ ಹಾಕ್ತೇವೆ. ಇದರಲ್ಲಿ ನಾವು PPE ಕಿಟ್ಟನ್ನು ನಾನು ಇದರ ಮೊದಲು ಹಾಕಲಿಲ್ಲ ಇಷ್ಟವರೆಗೆ. ಈ ಥರ ಎಷ್ಟು ಪ್ರಿಪೇರ್ ಆಗಿರಬೇಕು, ಇದಕ್ಕೆ ಸರಿಯಾದ ಸೌಲಭ್ಯಗಳು ಸೌಕರ್ಯಗಳು ನಮ್ಮಲ್ಲಿ ಸರಿಯಾಗಿ ಇರಲಿಲ್ಲ. ಇದೆಲ್ಲ ಒಂದೊಂದಾಗಿ ನಾವು ರೆಡಿ ಮಾಡಿಕೊಂಡು ಹೋಗಬೇಕಾಯಿತು. ಈಗ ಇದರಲ್ಲಿ ಹೇಗೆ ರೋಗಿಗಳನ್ನು ಇಟ್ಟುಕೊಳ್ಬೇಕು, ವಾರ್ಡ್ ಹೇಗೆ ಮಾಡಬೇಕು, ಅದಕ್ಕೆ ಏನೆಲ್ಲ ಇದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಕ್ಸಿಜನ್ನು, ಬೇರೆ ಏನು ಸಾಮಾನುಗಳು, ಇದೆಲ್ಲ ನಾವು ಒಂದೊಂದೊಂದಾಗಿ ರೆಡಿ ಮಾಡಿಕೊಂಡು ಹೋಗಬೇಕಾಗಿ ಬಂತು. ಕ್ರಮೇಣ ಜುಲೈ ಮಧ್ಯ ಆ ಸಮಯ ಆಗುವಾಗ ನಾವು ಕೆಲವು ರೋಗಿಗಳನ್ನು ಚಿಕಿತ್ಸೆ ಮಾಡಿದ್ದೆವು, ಕೆಲವರು ಇಂಪ್ರೂವ್ ಆಗಿ ಹೋಗ್ತಿದ್ರು. ಆವಾಗ ಕ್ರಮೇಣವಾಗಿ ನಮ್ಮ ಧೈರ್ಯ ಕೂಡ ಜಾಸ್ತಿ ಆಯಿತು. ನೀವೀಗ ಬೇರೆ ಬೇರೆ ಟೈಪಿನ ರೋಗ ಉಂಟು ಕೊರೋನಾ, ಮತ್ತು ಲಕ್ಷಣಗಳನ್ನು ಹೇಳಿದಿರಿ. ಈ ಲಕ್ಷಣಕ್ಕೆ ತಕ್ಕಂತೆ ಪ್ರಸ್ತುತ ಈ ಸನ್ನಿವೇಶದಲ್ಲಿ, ಈ ಸಮಯದಲ್ಲಿ ಚಿಕಿತ್ಸೆ ಅಥವಾ ಔಷಧಿ ಉಂಟಾ? ಔಷಧಿ ಇದೆ, ಆದರೆ ಔಷಧಿ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಪರಿಣಾಮಕಾರಿ ಆಗುವಂಥದ್ದಲ್ಲ. ಈಗ ಹೊಸದಾಗಿ ಕಾಯಿಲೆ ಬಂದಾಗ ಅದರ ಬಗ್ಗೆ ಅಧ್ಯಯನ ಶುರುವಾಗ್ತದೆ. ಏನು ಔಷಧಿ ಕೊಡ್ಬೋದು, ಇದು ಈ ಔಷಧಿ ಇದಕ್ಕೆ ಸರಿ ಅಂತ ನಾವು ಹೇಳಬೇಕಾದ್ರೆ ಎಷ್ಟೋ ಅದರಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತೇವೆ. ಅಂದರೆ ರೋಗಿಗಳಿರುವವರಿಗೆ ಕೊಟ್ಟು ಇದು ಖಂಡಿತವಾಗಿಯೂ ಪ್ರಯೋಜನ ಆಗ್ತದೆ ಅಂತ ಟೆಸ್ಟ್ ಮಾಡಿ ಪ್ರೂವ್ ಆಗಬೇಕು. ಆ ಥರ ಮಾಡೋದು ಇಷ್ಟು ಫಾಸ್ಟಾಗಿ ಅದನ್ನು ಮಾಡಲಿಕ್ಕಾಗೋದು. ಎಷ್ಟೋ ವರ್ಷಗಳ ಅಧ್ಯಯನದಿಂದಾಗಿ, ಸಂಶೋಧನೆಯಿಂದಾಗಿ ಅದು ಬರುವಂಥದ್ದು. ಅವಾಗ ಏನು ಮಾಡಿದರು, ಈ ಫಸ್ಟ್ ಇದಕ್ಕೆ ಏನು ಚಿಕಿತ್ಸೆಗಳೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳೋದನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರು. ಯಾವ ಥರ ಇದೆ ಕ್ರಿಮಿ, ಹೇಗೆ ಇದು ಮಾಡ್ತದೆ, ಅದರ ಮೇಲೆ ಕ್ರಮೇಣವಾಗಿ ಇದು ಕೆಲಸ ಮಾಡ್ಬೋದು, ಈ ಮದ್ದು ಕೆಲಸ ಮಾಡ್ಬೋದು ಅಂತ ಒಂದೊಂದಾಗಿ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದರು. ಬೇರೆ ಕಾಯಿಲೆಗಳಲ್ಲಿ ಉಪಯೋಗಿಸ್ತಿದ್ದ ಕೆಲವು ಮದ್ದುಗಳು ಇದಕ್ಕೆ ಉಪಯೋಗ ಆಗ್ಬೋದು, ಯಾಕಂದರೆ ಇದು ವೈರಸ್. ಬೇರೆ ವೈರಲ್ ಕಾಯಿಲೆಗಳಲ್ಲಿರೋ ಯಾವುದಾದ್ರು ಮದ್ದು ಉಪಯೋಗ ಆಗ್ತದಾ ಅಂಥೇಳಿ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಕ್ರಮೇಣವಾಗಿ ಒಂದೊಂದು ಮದ್ದು ಕೆಲವುಗಳು ಪ್ರಯೋಜನ ಆಗ್ತದೆ ಅಂಥೇಳಿ ಕಂಡುಹಿಡಿದ್ರು. ಈಗ ಔಷಧಿ ಅಂತ ಹೇಳಿದರೆ ಸಿಂಪ್ಟಮ್ಸ್ ಇಲ್ಲದವರಿಗೆ, ಎಸಿಂಪ್ಟಮ್ಯಾಟಿಕ್ ವರ್ಗದಲ್ಲಿರುವವರಿಗೆ ಹೆಚ್ಚಾಗಿ ಏನು ಔಷಧಿಗಳು ಬೇಕಾಗುವುದಿಲ್ಲ. ವಿಟಮಿನ್ ಮಾತ್ರೆಗಳು, ಬೇರೆ ಚೆನ್ನಾಗಿ ಊಟ ತಿಂಡಿ ಮಾಡುವಂಥದ್ದು, ಐಸೋಲೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವರಿಂದ ಇನ್ನೊಬ್ಬರಿಗೆ ಹರಡಲಿಕ್ಕೆ ಸ್ಟಿಲ್ ಚಾನ್ಸ್ ಇದೆ. ಇದೆಲ್ಲ ಇಂಪಾರ್ಟೆಂಟ್ ಎಸಿಂಪ್ಟಮ್ಯಾಟಿಕ್ ಇರೋಲ್ಲಿ. ಮೈಲ್ಡ್ ಸಿಂಪ್ಟಮ್ಸ್ ಅಂದರೆ ಶೀತ, ಜ್ವರ, ಗಂಟಲು ನೋವು ಈ ಥರ ಇರುವವರಲ್ಲಿ ಅದಕ್ಕೆ ಸರಿಯಾಗಿ, ಅಂದರೆ ಶೀತಕ್ಕೆ ಔಷಧಿ ಕೊಡುವಂಥದ್ದು, ಜ್ವರಕ್ಕೆ ಔಷಧಿ ಕೊಡುವಂಥದ್ದು, ವಿಟಮಿನ್ ಮಿನರಲ್ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ಕೊಡುವಂಥ ಔಷಧಿ, ಇಷ್ಟು ಔಷಧಿಗಳು ಸಾಕಾಗ್ತದೆ. ಮಾಡರೇಟ್ ಮತ್ತು ಸಿವಿಯರ್ ಕ್ಯಾಟಗರಿಗೆ ಹೋದಾಗ ನಮಗೆ ತೊಂದರೆಗಳು ಬರುವಂಥದ್ದು. ಒಂದು ಜುಲೈ ಮಧ್ಯದಲ್ಲಿ ನಮಗೆ ಒಂದು ಸ್ಟಿರಾಯ್ಡ್, ಡೆಕ್ಸಾಮೆಥೋಝೋನ್ ಅಂತ ಹೇಳುವ ಒಂದು ಸ್ಟಿರಾಯ್ಡ್ ಔಷಧಿ, ಗ್ಲೂಕೋಕಾರ್ಟಿಕಾಯ್ಡ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಇದು ಒಂದು ದೊಡ್ಡ ಸಂಶೋಧನೆ, ಒಂದು ತುಂಬ ಜನರನ್ನು ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಮಾಡಿ ಇದು ಪ್ರಯೋಜನ ಆಗ್ತದೆ ಅಂತ ಹೇಳಿ ಕಂಡುಹಿಡಿದು. ಸೊ ಎಲ್ಲ ರೀತಿಯ ಸ್ಟಿರಾಯ್ಡ್ ಔಷಧಿ ಇಂಥ ಪೇಷಂಟ್ಗಳಿಗೆ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆದಾಗ ಅದರಿಂದಾಗಿ ಸಾವನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋದು ಕಂಡುಹಿಡಿದು. ಹಾಗಾಗಿ ಆ ಔಷಧಿ ಪ್ರಯೋಜನ ಆಗ್ತದೆ ನಮಗೆ ಗೊತ್ತಾಯಿತು. ಇನ್ನೊಂದು ಅದರ ನಡುವೆ ರೆಮ್ಡೆಸಿವಿರ್ ಅಂತ ಹೇಳುವ ಒಂದು ಇಂಜೆಕ್ಷನ್, ಆ್ಯಂಟಿ ವೈರಲ್, ಅದು ಇನ್ನೂ ಕೂಡ ಅದರದ್ದು ಕಾಂಟ್ರವರ್ಸಿ ಇದೆ. ಕೆಲವರು ಪ್ರಯೋಜನ ಆಗ್ತದೆ ಅಂತ ಹೇಳ್ತಾರೆ, ಕೆಲವರು ಆಗೋದಿಲ್ಲ. ಕೆಲವು ಅಧ್ಯಯನಗಳಲ್ಲಿ ಪ್ರಯೋಜನ ಆಗ್ತದೆ ಅಂತ ಬಂದಿದೆ, ಕೆಲವು ಅಧ್ಯಯನದಲ್ಲಿ ಸ್ವಲ್ಪ ಮಾತ್ರ ಪ್ರಯೋಜನ ಆಗೋದು ಅಂತ ಬಂದಿದೆ, ಕೆಲವು ಅಧ್ಯಯನದಲ್ಲಿ ಪ್ರಯೋಜನ ಇಲ್ಲ ಅಂತ ಬಂದಿದೆ. ಅದಕ್ಕೆ ಸ್ಟಿಲ್ ನಮಗೆ ಕ್ಲಿಯರ್ ಕಟ್ ಇದಿಲ್ಲ. ಸೊ ಇನ್ನೊಂದು ಇದರಲ್ಲಿ ಏನಾಗ್ತದೆ, ಕೋವಿಡ್ ರೋಗಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಆಗ್ತದೆ, ಥ್ರಾಂಬೋಸಿಸ್ ಅಂತ ಹೇಳ್ತಾರೆ. ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿ ಬಿಡುವಂಥದ್ದು. ಅದು ನಮ್ಮ ಹೃದಯದಿಂದ ಲಂಗ್ಸಿಗೆ, ಶ್ವಾಸಕೋಶಕ್ಕೆ ಹೋಗುವ ರಕ್ತನಾಳದಲ್ಲಿ ಬ್ಲಾಕ್ ಆದರೆ ಪಲ್ಮನರಿ ಎಂಬಾಲಿಸಮ್ ಅಂತ, ಅದೊಂದು ತುಂಬ ಸೀರಿಯಸ್ ಕಂಡೀಷನ್. ಇದೆಲ್ಲ ಆಗೋದನ್ನು ನಾವು ನೋಡಿದ್ದೇವೆ. ಇದನ್ನು ತಡೆಗಟ್ಟಲಿಕ್ಕೆ ಬ್ಲಡ್ ಥಿನ್ನರ್ಸನ್ನು, ರಕ್ತ ಹೆಪ್ಪುಗಟ್ಟದಂತಿರೋ ಔಷಧಿಯನ್ನು ನಾವು ಕೊಡಬೇಕಾಗ್ತದೆ. ಈ ಎಲ್ಲ ಔಷಧಿಗಳು ತುಂಬ ಪ್ರಯೋಜನ ಆಗೋದನ್ನು ನಾವು ನೋಡಿದ್ದೇವೆ. ಅದರ ಜೊತೆನೇ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆದಾಗ ಅವರಿಗೆ ಆಕ್ಸಿಜನ್ ಕೊಡಬೇಕಾಗ್ತದೆ. ಯಾಕಂದರೆ ಅವರ ಲಂಗ್ಸ್, ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆವಾಗ ಸರಿಯಾಗಿ ನಾವು ಹೊರಗಡೆಯಿಂದ ಸ್ವಲ್ಪ ಆಕ್ಸಿಜನ್ ಕೊಟ್ಟು ಶ್ವಾಸಕೋಶಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟಿವಂತಾದರೆ ಇನ್ನೂ ಚೆನ್ನಾಗಿ ಅವರು ಬೇಗವಾಗಿ ಇಂಪ್ರೂವ್ಮೆಂಟ್ ಆಗೋದನ್ನು ನಾವು ಕಂಡಿದ್ದೇವೆ. ಕೋವಿಡ್-19 ವಾಸಿ ಮಾಡುವಂತಹ ಲಸಿಕೆ ಅಥವಾ ವ್ಯಾಕ್ಸಿನ್ ಕಂಡು ಹಿಡಿದಿದ್ದಾರೆ ಅಂತ ಓದ್ತಾ ಇದ್ದೀವಿ, ಕೇಳಿದ್ದೇವೆ. ನಿಮ್ಮ ಅಭಿಪ್ರಾಯ? ಲಸಿಕೆಗಳು ಒಂದೊಂದಾಗಿ ಬರ್ತಾ ಇವೆ. ಈಗ ರೀಸೆಂಟಾಗಿ ಫೈಸರ್ ಅಂತ ಹೇಳುವ ಕಂಪನಿ ಒಂದು ಲಸಿಕೆಗೆ
ಎಮರ್ಜೆನ್ಸಿ ಅಪ್ರೂವಲ್ ಅಂತ ಕೊಟ್ಟಿದ್ದು. ಯಾವುದೇ ಈ ಥರ ಕಾಯಿಲೆಗಳು, ಸಾಂಕ್ರಾಮಿಕ ಕಾಯಿಲೆಗಳಿರುವಾಗ, ತುಂಬ ಜನರು ಸಾವನ್ನಪ್ತಾ ಇರುವಾಗ, ಅಂಥ ಸಮಯದಲ್ಲಿ ಯಾವುದಾದ್ರೂ ಮೆಡಿಸಿನ್ ಸ್ವಲ್ಪ ಪ್ರಯೋಜನ ಇದೆ ಅಂತ ಕಂಡ್ರೆ ಅದಕ್ಕೆ ಎಮರ್ಜೆನ್ಸಿ ಅಪ್ರೂವಲಿಗೆ ಅಂತ ಕೊಡಲಿಕ್ಕೆ ಆಗ್ತದೆ ಅವರಿಗೆ. ಇದೇ ಥರದಲ್ಲಿ ಇಂಗ್ಲೆಂಡ್ನಲ್ಲಿ ಅದಕ್ಕೆ ಎಮರ್ಜೆನ್ಸಿ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಬಂದಿದೆ. ಎಮರ್ಜೆನ್ಸಿ ಅಪ್ರೂವಲ್ ಅಂಥ ಕ್ರಿಟಿಕಲ್ ಕಂಡೀಷನ್ಸಲ್ಲಿ ಮಾತ್ರ ಕೊಡ್ತಾರೆ. ಇಲ್ಲದಿದ್ದರೆ ನಾವೊಂದು ಕಾಯಿಲೆಗೆ ಲಸಿಕೆ ಅಂತ ಬರಬೇಕಾದ್ರೆ ವರ್ಷಗಳ ಅಧ್ಯಯನ ಬೇಕಾಗ್ತದೆ. ಒಂದೇ ವರ್ಷದಲ್ಲಿ ಇಷ್ಟು ಫಾಸ್ಟಾಗಿ ರಿಸರ್ಚ್ ಮಾಡಿ ಇದು ಮಾಡಲಿಕ್ಕೆ ತುಂಬ ಕಷ್ಟ. ಈಗ ಬಂದಿರುವ ಲಸಿಕೆಗಳು ಇದೆಲ್ಲ ಫೈಸರ್ನವರದ್ದು, ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾದವರದ್ದು ಭಾರತದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟಿನ ಮೂಲಕವಾಗಿ ಆಗ್ತಾಯಿದೆ, ಮತ್ತು ಭಾರತ್ ಬಯೋಟೆಕ್ ಅಂತ ಹೇಳುವ ಕಂಪನಿಯದ್ದು ಬರ್ತಾ ಇದೆ, ಬೇರೆ ನೋವಾವ್ಯಾಕ್ಸ್, ಮಾಡರ್ನಾ ಅಂತ ಹೇಳುವ ಕಂಪನಿಗಳದ್ದು ಯು ಎಸ್ನಲ್ಲಿ ಆಗ್ತಾಯಿದೆ. ಇದೆಲ್ಲ ನಾವು ಹೇಳೋದಾದರೆ ಇದು ಅರ್ಲಿ ಸ್ಟೇಜಸ್ನಲ್ಲಿದೆ. ನಮ್ಮಲ್ಲಿ ಭಾರತದಲ್ಲಿ ಯಾವುದೇ ಲಸಿಕೆಗಳು ಇನ್ನೂ ಅಪ್ರೂವ್ ಆಗಿಲ್ಲ. ಈಗ ಮೊನ್ನೆ ಎಮರ್ಜೆನ್ಸಿ ಅಪ್ರೂವಲ್ ಕೇಳಿದ್ದಕ್ಕೆ ಕೂಡ ಅವರು ಇನ್ನೂ ಇದರ ಅಧ್ಯಯನದ ರಿಸಲ್ಟ್ಗಳು ಬೇಕು ಅಂತ ಕೇಳಿದ್ದಾರೆ. ಹಾಗಾದರೆ ಅಲ್ಲಿ ಇರುವ ಎಕ್ಸ್ಪರ್ಟ್ಗಳು ಅವರಿಗೆ ಸಮಾಧಾನ ಆಗಿಲ್ಲ, ಇನ್ನೂ ನೋಡಿ ಇದೆಲ್ಲ ಮಾಡಿ ಅವರು ಅಂದಾಜು ಮಾಡಬೇಕಷ್ಟೆ. ಮತ್ತು ಮೊದಲನೇದಾಗಿ ಬಂದ ಲಸಿಕೆ ಎಲ್ಲ ಸರಿಯಾಗ್ತದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಈಗ ನಾವು ವರ್ಷ ಬರುವ ಫ್ಲೂವಿಗೆ, ಇನ್ಫ್ಲೂಯೆನ್ಸಾ ಅಂತಕ್ಕೆ ಅದಕ್ಕೆ ಲಸಿಕೆ ಇದೆ ಆಲ್ರೆಡಿ. ಲಸಿಕೆ ನಾವು ಕಾಯಿಲೆ ಬರುವ ರಿಸ್ಕ್ ಜಾಸ್ತಿ ಇರುವವರಿಗೆ ಕೊಡ್ತೇವೆ. ನಾವು ಹೆಲ್ತ್ ಕೇರ್ ವರ್ಕರ್ಸ್ ನಾವು ಕೂಡ ಅದನ್ನು ತಗೊಳ್ತೇವೆ. ಆದರೆ ಈ ಲಸಿಕೆ ಕೂಡ ಎಷ್ಟೋ ವರ್ಷಗಳಿಂದ ಬರ್ತಾ ಇದ್ರು, ನಾವು ವರ್ಷ ತಗೊಳ್ಬೇಕದು. ಪ್ರತಿ ವರ್ಷ ಬರುವ ಲಸಿಕೆ ಬೆಸ್ಟ್ ಅಂತ ಹೇಳಿದರೆ 70% 80% ಕೆಲಸ ಮಾಡ್ತದೆ. ಎಲ್ಲರಿಗೂ ಅದು ಕೆಲಸ ಮಾಡೋದಿಲ್ಲ. ಈ ವಿಷಯನೂ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಎರಡನೇದಾಗಿ ಯಾವುದೇ ಹೊಸತಾಗಿ ಔಷಧಿ ಅಥವಾ ಲಸಿಕೆಗಳು ಬರೋ ಕೆಲವು ಅಡ್ಡ ಪರಿಣಾಮಗಳು ಆಗುವ ಸಾಧ್ಯತೆ ಇದೆ. ಆ ಅಡ್ಡ ಪರಿಣಾಮಗಳು ಮತ್ತು ಅದು ಇಲ್ಲದೆ ಬರುವಂಥ ರಿಸ್ಕ್ಗಳನ್ನು ನಾವು ತಾಳೆ ಮಾಡಿ ನೋಡಿ ಅದರಿಂದ ನಾವು ಅದನ್ನು ಎಲ್ಲರಿಗೂ ಕೊಡಬೇಕಾ ಬೇಡವಾ ಅಂತ ಹೇಳೋದು ಅದರದ್ದೇ ಫೀಲ್ಡ್ನಲ್ಲಿರುವ ಎಕ್ಸ್ಪರ್ಟ್ಸ್ ಎಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಸಮಯ ಖಂಡಿತವಾಗಿ ಬೇಕಾಗುತ್ತೆ. ಲಸಿಕೆ ಈಗ ಬಂದರೂ ಕೂಡ ಫಸ್ಟು ಕೊಡುವಾಗ ಪ್ರಯಾರಿಟಿ ಗ್ರೂಪ್, ಯಾರಿಗೆ ಹೆಚ್ಚು ಪ್ರಯಾರಿಟಿ ಇದೆ ಅಂಥವ್ರಿಗೆ ಕೊಡ್ತಾರೆ. ಅದೀಗ ಯಾರು ಕಾಯಿಲೆ ಬರಲಿಕ್ಕೆ ರಿಸ್ಕ್ ಜಾಸ್ತಿ ಇರೋರು, 65 ವರ್ಷಕ್ಕಿಂತ ಮೇಲ್ಪಟ್ಟವರು, ಈಗ ಹೆಲ್ತ್ ವರ್ಕರ್ಸು, ಯಾಕಂದರೆ ಅವರಿಗೆಲ್ಲ ಬರುವ ರಿಸ್ಕ್ ಜಾಸ್ತಿ ಇದೆ, ಇಂಥವರಿಗೆ ಫಸ್ಟ್ ಪ್ರಯಾರಿಟಿಯಾಗಿ ಕೊಡ್ತಾರೆ. ಆಮೇಲೆ ಜನರಲ್ ಪಬ್ಲಿಕ್, ಉಳಿದವರಿಗೆ, ಸಾಮಾನ್ಯ ಜನರಿಗೆ ಆಮೇಲೆ ಕೊಡ್ತಾರೆ. ಅದು ಬರುವಾಗ ಇನ್ನೂ ಸಮಯ ಬಹಳ ಆಗ್ಬೋದು. ಕೋವಿಡ್-19 ಪ್ಲಾಸ್ಮಾ ಥೆರಪಿ ಅಂದರೆ ಏನು? ನೋಡಿ, ಪ್ಲಾಸ್ಮಾ ಥೆರಪಿ ಅಂತ ಹೇಳಿದರೆ ನಮ್ಮ ರಕ್ತವನ್ನು ತೆಗೆದಾಗ ಅದರಲ್ಲಿ ನಮ್ಮ ರಕ್ತದಲ್ಲಿ ಬ್ಲಡ್ ಸೆಲ್ಸ್ ಅಂತ ಇದೆ. ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು. ಅದನ್ನು ಸಪ್ರೇಟ್ ಮಾಡಿದಾಗ ಉಳಿಯೋದು ಪ್ಲಾಸ್ಮಾ ಅಂತ ಕರಿತೇವೆ ನಾವು. ಯಾವುದೇ ಕಾಯಿಲೆಗೆ ನಮಗೆ ಬಂದಾಗ ನಮ್ಮ ದೇಹ, ನಾವು ಅದರಿಂದ ಚೇತರಿಕೆಗೊಂಡಾಗ ಕಾಯಿಲೆಯಿಂದ ನಮ್ಮ ದೇಹ ಕಾಯಿಲೆ ವಿರುದ್ಧ ಫೈಟ್ ಮಾಡಲಿಕ್ಕೆ ಆ್ಯಂಟಿಬಾಡೀಸ್ ಅಂತ ಹೇಳಿ ಪ್ರೊಡಕ್ಷನ್ ಮಾಡ್ತದೆ. ಈ ಕಾಯಿಲೆ ಬಂದು ಚೇತರಿಕೆ ಆದವರ ಪ್ಲಾಸ್ಮಾದಲ್ಲಿ ಈ ಆ್ಯಂಟಿಬಾಡೀಸ್ ಇರ್ತದೆ. ಇದರ ಉದ್ದೇಶ, ಪ್ಲಾಸ್ಮಾ ಥೆರಪಿಯ ಉದ್ದೇಶ ಏನು ಅಂತ ಹೇಳಿದರೆ, ಈಗ ಯಾರಿಗಾದರೂ ಕೋವಿಡ್ ಬಂದು ರಿಕವರಿ ಆದವರಿದ್ದರೆ ಅವರ ದೇಹದಲ್ಲಿ ಈ ಆ್ಯಂಟಿಬಾಡಿ ಲೆವೆಲ್ಸ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಿ ನೋಡ್ತಾರೆ. ಅಂಥ ಹೈ ಆ್ಯಂಟಿಬಾಡಿ ಲೆವೆಲ್ಸ್ ಇರುವವರ ಪ್ಲಾಸ್ಮಾವನ್ನು ತೆಗೆದುಬಿಟ್ಟು ಈಗ ರೋಗಿಗೆ ಕೊಟ್ಟರೆ ಅವರಿಂದ ಬಂದ ಆ್ಯಂಟಿಬಾಡಿಯಿಂದಾಗಿ ಕಾಯಿಲೆ ಗುಣಮುಖರಾಗಲಿಕ್ಕೆ ಪ್ರಯೋಜನ ಆಗ್ಬೋದು ಅಂತೇಳೋ ಉದ್ದೇಶ ಪ್ಲಾಸ್ಮಾ ಥೆರಪಿಯದು. ಆದರೆ ಮತ್ತೆ ಬಂದ ಅಧ್ಯಯನಗಳಲ್ಲಿ ಪ್ಲಾಸ್ಮಾ ಥೆರಪಿಯಿಂದಾಗಿ ಅಷ್ಟು ಪ್ರಯೋಜನಗಳು ಆಗುವುದಿಲ್ಲ ಅಂತ ಹೇಳಿ ಬಂದಿದೆ. ಈಗ ನಮ್ಮ ರೀಸೆಂಟ್ ರೆಕಮೆಂಡೇಷನ್ನ ಪ್ರಕಾರ ಪ್ಲಾಸ್ಮಾ ಥೆರಪಿ ಕೋವಿಡಿನಲ್ಲಿ ಅಷ್ಟು ಕೆಲಸ ಮಾಡುವುದಿಲ್ಲ. ಇದು ಯೂಶ್ವಲಿ ಎಲ್ಲ ಪೇಷಂಟ್ಸಿಗೂ ಇದನ್ನು ಕನ್ಸಿಡರ್ ಮಾಡೋದು ಬೇಡ ಅಂತ ಹೇಳಿ ಬಂದಿದೆ. ನಾವು ಬೇರೆ ಬೇರೆ ರೀತಿಯ ಮಾಸ್ಕ್ಗಳನ್ನು ಧರಿಸ್ತೇವೆ. ಈ ಮಾಸ್ಕ್ಗಳು ಎಷ್ಟು ರೀತಿಯ ಒಂದು ಪರಿಣಾಮವನ್ನು ಬೇರೆಷ್ಟು ಪರಿಣಾಮಕಾರಿಯಾಗುತ್ತವೆ? ಮಾಸ್ಕ್ಗಳಲ್ಲಿ ಮಾಸ್ಕಿನ ಉದ್ದೇಶ ಏನು ಅಂತ ಹೇಳಿದರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದನ್ನು ಕಡಿಮೆ ಮಾಡುವುದು. ಮಾಸ್ಕ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ, ನಾವು ಈಗ ಇಬ್ಬರು ಇಲ್ಲಿ ಕೂತ್ಕೊಂಡಿದ್ರೆ ನೀವು ಮಾಸ್ಕ್ ಹಾಕಬೇಕು, ನಾನು ಮಾಸ್ಕ್ ಹಾಕಬೇಕು. ನಾವು ಒಬ್ಬರೇ ಮಾಸ್ಕ್ ಹಾಕಿದರೂ ಕೂಡ ಅದರ ಪ್ರಯೋಜನ ಕಮ್ಮಿ ಆಗ್ತದೆ. ಎರಡನೇದು, ಮಾಸ್ಕ್ ಹಾಕಿದ್ದೇವೆ ಅಂತ ಹೇಳಿ ಡಿಸ್ಟೆನ್ಸಿಂಗ್ ನಾವು ಅವಾಯ್ಡ್ ಮಾಡಬಾರ್ದು. ಡಿಸ್ಟೆನ್ಸ್ ಕೂಡ ನಾವು ಮೇಂಟೈನ್ ಅದು ಮಾಡಲೇಬೇಕಾಗ್ತದೆ. ನಾವು ಮಾಸ್ಕ್ ಹಾಕಿದ್ದೆವು ಅಂತೇಳಿ ಉಳಿದ ನಾವು ತಗೊಳ್ಬೇಕಾದ ಎಚ್ಚರಿಕೆಗಳನ್ನು ಗಾಳಿಗೆ ತೂರಬೇಕು ಅಂತ ಹೇಳಿ ಅಲ್ಲ. ಇದು ಬಹಳ ಬಹಳ ಮುಖ್ಯ. ಎರಡೂ ಸೈಡಿನವರು ಮಾಸ್ಕ್ ಹಾಕೋದು ಇಂಪಾರ್ಟೆಂಟ್. ಮಾಸ್ಕಿನಲ್ಲಿ ಬೇರೆ ಬೇರೆ ಥರಗಳಿವೆ. ನಾವು ವೈದ್ಯರು, ನರ್ಸಸ್ ಆಸ್ಪತ್ರೆಯಲ್ಲಿ N95 ಮಾಸ್ಕ್ ಅಂತ ಹಾಕ್ತೀವಿ. ಯಾಕಂದರೆ ಆಸ್ಪತ್ರೆ ಲೆವೆಲಲ್ಲಿ ನಾವು ಕೋವಿಡ್ ರೋಗಿಗಳನ್ನೇ ಚಿಕಿತ್ಸೆ ಮಾಡುವಾಗ ಅಲ್ಲಿ
ಕೋವಿಡ್ ಕ್ರಿಮಿ ಅಂಶ ತುಂಬ ಹೈ ಇರುತ್ತೆ. ಅಂಥ ಇದರಲ್ಲಿ ನಾವು N95 ಮಾಸ್ಕ್ ಅಲ್ಲದೆ ಬೇರೆ ಮಾಸ್ಕ್ಗಳನ್ನು ಹಾಕಿದರೆ ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ. ನಾವು ಸೋಷಿಯಲ್ ಗ್ಯಾದರಿಂಗಿನಲ್ಲಿ ಹೊರಗಡೆ ಹೋಗುವಾಗ ಇಂಥದ್ರಲ್ಲಿ ಆರ್ಡಿನರಿ ಮಾಸ್ಕ್ಗಳನ್ನು ಹಾಕಿದರೆ ಸಾಕಾಗ್ತದೆ. ಆದರೆ ಮಾಸ್ಕಿನ ಪ್ರಯೋಜನ ನಾನು ಮೊದಲೇ ಹೇಳಿದಾಗೆ ಎಲ್ಲರೂ ಹಾಕಿದರೆ ಮಾತ್ರ ಪ್ರಯೋಜನ ಸಿಗುವಂಥದ್ದು. ನಾವು ಒಬ್ಬರೇ ಹಾಕ್ಕೊಂಡು ಹೋಗಿ ಎಲ್ಲ ಸರಿಯಾಗ್ತದೆ ಅಂತ ಹೇಳಿದರೆ ತಪ್ಪು. ಆದರೆ ನಾವು ಹಾಕಿದರೆ, ನಾನು ಕೂಡ ಹಾಕೋದಿಲ್ಲ ಅಂತ ಒಬ್ಬರು ಆಲೋಚನೆ ಮಾಡಿದರೆ ಉಳಿದವರು ಅದೇ ಆಲೋಚನೆ ಮಾಡ್ತಾರೆ. ಸೊ ಫಸ್ಟ್ ನಾವು ಸರಿಯಾಗಬೇಕು, ಆಮೇಲೆ ಉಳಿದವರದ್ದು ಆಗಬೇಕಾಗ್ತದೆ. ಹಾಗಾಗಿ ಮಾಸ್ಕ್ ಬಹಳ ಮುಖ್ಯ, ಎಲ್ಲರೂ ಹಾಕಬೇಕು. ಅದು ರಿಸ್ಕ್ ಇರೋರು ಹಾಕಲೇಬೇಕು. ಇದು ಈ ಕಂಟಿನ್ಯೂಡ್ ಆಗಿ ನಾವು ಮಾಡಿದರೆ ಇದನ್ನು ಕೋವಿಡ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದನ್ನು ನಾವು ತುಂಬ ಕಮ್ಮಿ ಮಾಡ್ಬೋದು. ನಾವೇ ಕೆಲವೊಂದು ಬಟ್ಟೆಯನ್ನು ತಂದು ಮಾಸ್ಕ್ಗಳನ್ನು ಹೊಲಿದು ಹಾಕ್ತೀವಿ, ಅದು ಎಷ್ಟು ರೀತಿಯ ಪರಿಣಾಮಕಾರಿ? ಅದು ಕೂಡ ಪರಿಣಾಮಕಾರಿಯೇ. 3 ಲೇಯರ್ ಇದು ಮಾಸ್ಕ್ ಬಟ್ಟೆಯಲ್ಲಿ ಹೊಲಿದು ಮಾಡಲಿಕ್ಕಾಗ್ತದೆ. ಇದು ಕೆಲವು ಸಿಚುವೇಶನ್ಸಲ್ಲಿ ನಾವೀಗ ಹೊರಗಡೆ ವಾಕಿಂಗ್ ಹೋಗ್ತಾ ಇದ್ದರೆ, ಈಗ ನಾವು ಒಂದು ಸಣ್ಣ ಕೋಣೆಯಲ್ಲಿ ತುಂಬ ಜನ ಇರುವಂಥಲ್ಲಿ ನಾವು ಹೋಗಿ ನಿಂತರೆ ಅಲ್ಲಿ ಒಬ್ಬ ಕೋವಿಡ್ ರೋಗಿ ಬಂದುಬಿಟ್ರೆ ಅಂಥ ಸಿಚುವೇಷನಲ್ಲಿ ಅದು ಪ್ರಯೋಜನ ಆಗೋದಿಲ್ಲ. ಅದಲ್ಲದೆ ನಾವು ದೂರದಲ್ಲಿ ನಿಂತ್ಕೊಂಡು ಮಾತಾಡುವಂಥದ್ದು, ಹೊರಗಡೆ ವಾಕಿಂಗ್ ಮಾಡುವಂಥದ್ದು, ಹೊರಗಡೆ ಟ್ರಾವೆಲ್ ಮಾಡುವಂಥದ್ದು, ಇಂಥ ಸಿಚುವೇಶನ್ಸಿಗೆ ಅಂಥ ಮಾಸ್ಕ್ ಸಾಕಾಗ್ತದೆ. ಈಗ ನೀವು ಹೇಳಿದಾಗೆ ಮೊದಲು ಕೋವಿಡ್ ರೋಗವನ್ನು ತಡೆಗಟ್ಟಬಹುದು. ಗಂಭೀರ ಸ್ವರೂಪದಲ್ಲಿದ್ದಂತಹ ರೋಗಿಗಳು ಗುಣಮುಖರಾಗಿದ್ದಾರೆ. ಅಲ್ಪ ಮಟ್ಟದ ಆ ಸ್ವರೂಪದಲ್ಲಿದ್ದಂತಹ ರೋಗಿಗಳು ಅವರು ಗುಣಮುಖರಾಗಿ ಮನೆಗೆ ವಾಪಸ್ಸಾಗಿದ್ದಾರೆ. ಆದರೆ ಪೋಸ್ಟ್ ಕೋವಿಡ್ ಇಫೆಕ್ಟ್ ಅಂತ ಉಂಟು. ನಿಶಕ್ತಿ ಇರಬಹುದು, ಅಥವಾ ಒಂದು ಟಯರ್ಡ್ನೆಸ್ ಅಂತ ಹೇಳ್ತೀವಿ, ಅದು ಇರಬಹುದು. ಇದರ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡಿ, ಯಾವುದೇ ಕಾಯಿಲೆ ಆದರೂ ಕೂಡ ನಾವು ಕಾಯಿಲೆಯಿಂದ ಇನಿಷಿಯಲ್ ಅಕ್ಯೂಟ್ ಪೀರಿಯಡ್ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಚೇತರಿಕೆ ಹೊಂದಿದ ನಂತರ ನಾವು ಮೊದಲಿನಂತಾಗಲು ಸಮಯ ಹಿಡಿತದೆ. ಅದೀಗ ನೀವೇ ಆಲೋಚನೆ ಮಾಡಿ, ನಿಮಗೆ ಯಾವಾಗಾದರೂ ಕೋವಿಡ್ ಬಿಡಿ, ಬೇರೆ ಶೀತ ಜ್ವರ ಬಂದಿರುವಾಗ, ನಿಮಗೆ ಜ್ವರ ಕಡಿಮೆ ಆದರೂ ಕೂಡ ಅಟ್ಲೀಸ್ಟ್ 1-2 ವಾರ ಆದರೂ ಬೇಕು ಮೊದಲಿನ ಹಾಗೆ ಹೋಗಲಿಕ್ಕೆ. ಸ್ವಲ್ಪ ನಿಶಕ್ತಿ, ವೀಕ್ನೆಸ್ ಇದೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಬೇಗ ಸುಸ್ತಾಗ್ತದೆ, ಇದೆಲ್ಲ ಇದ್ದೇ ಇರ್ತದೆ. ಎಲ್ಲ ಕಾಯಿಲೆಗಳಲ್ಲೂ ಇದೆ ಇದು. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕಂದರೆ ನಾವು ಕೋವಿಡ್ನ ಬಗ್ಗೆ ಯೋಚನೆ ಮಾಡುವ ನಮಗೆ ಬೇರೆ ಕಾಯಿಲೆಗಳು ಈ ಥರ ಲಕ್ಷಣಗಳು ಬರ್ತದೆ ಅಂತ ಹೇಳೋದನ್ನು ನಾವು ಮರ್ತು ಬಿಡ್ತೇವೆ. ಕೋವಿಡಿನಲ್ಲಿ ಮೊದಲಿನ ಥರ ಆಗಲು ಎಷ್ಟರ ಮಟ್ಟಿಗೆ ಕೋವಿಡ್ ಸಿವಿಯಾರಿಟಿಯಲ್ಲಿ ನಮಗೆ ಬಂದಿದೆ ಅಂತ ಹೇಳೋದು ಮುಖ್ಯ. ಈಗ ಲಕ್ಷಣಗಳಿಲ್ಲದಾಗಿ ಬಂದರೆ ಅಥವಾ ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಸಣ್ಣದಾಗಿ ಲಕ್ಷಣಗಳು ಬಂದವರು ಬಂದರೆ ಅವರು ತುಂಬ ಬೇಗವಾಗಿ ಚೇತರಿಕೆ ಹೊಂದಿತ್ತು. ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವರು ಮಾಡ್ರೇಟ್ ಡಿಸೀಸ್ ಅಥವಾ ಸಿವಿಯರ್ ಡಿಸೀಸ್ ಆದರೆ ಅವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗ್ಬೋದು. ಹೆಚ್ಚಾಗಿ ಪೋಸ್ಟ್ ಕೋವಿಡ್ ಸಿಂಪ್ಟಮ್ಸ್, ಪೋಸ್ಟ್ ಕೋವಿಡ್ ಲಕ್ಷಣಗಳು ಅಂತ ಏನು ಹೇಳ್ತೇವೆ, ಆಲ್ಮೋಸ್ಟ್ 3 ತಿಂಗಳವರೆಗೆ ಕಂಟಿನ್ಯೂ ಆಗೋದನ್ನು ನಾವು ನೋಡ್ತೇವೆ. ಯಾವುದೆಲ್ಲ? ಮುಖ್ಯವಾಗಿ ನಿಶಕ್ತಿ. ಯಾವುದೇ ವೈರಲ್ ಜ್ವರ ಬಂದರೂ ಜ್ವರ ಕಡಿಮೆ ಆದ ನಂತರ ನಮಗೆ ನಿಶಕ್ತಿ ಇದ್ದೇ ಇರ್ತದೆ. ಅದೊಂದು 2 ವಾರದವರೆಗೆ ಹೆಚ್ಚಾಗಿ ಹೋಗ್ತದೆ. ಇದರಲ್ಲಿ 2-3 ತಿಂಗಳವರೆಗೂ ಹೋಗೋದನ್ನು ನಾವು ನೋಡ್ತೇವೆ. ಒಂದು 60-70% ಜನರಲ್ಲಿ, ಎಲ್ರಿಗೂ ಇದು ಬರೋದಿಲ್ಲ ಅಂತ ಹೇಳೋದನ್ನು ನೆನಪಿಟ್ಕೊಳ್ಬೇಕು. ನಿಶಕ್ತಿ ನೋಡ್ತೇವೆ, ಮೈಕೈ ನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಇದು ಸ್ಮೆಲ್ ಹೋಗಿರುವಂಥದ್ದು ಬರಲಿಕ್ಕೆ ಕೆಲವರಿಗೆ ಸಮಯ ಹಿಡಿತದೆ. ಕೆಲವರಿಗೆ ಸರಿಯಾಗಿ ಹಸಿವು ಆಗೋದಿಲ್ಲ, ಊಟ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೂ ಕೆಲವರಿಗೆ ಸರಿಯಾಗಿ ಕಾನ್ಸಂಟ್ರೇಷನ್ ಇರೋದಿಲ್ಲ, ಕೆಲಸದಲ್ಲಿ ಇದು ಮಾಡೋದಿಲ್ಲ, ಸಹನೆ ಹೋಗ್ತದೆ. ಇದಕ್ಕಿಂತಲೂ ಗಂಭೀರವಾಗಿ ಕೆಲವರಿಗೆ ಡಿಪ್ರೆಷನ್, ಖಿನ್ನತೆ ಬರ್ತದೆ, ಆ್ಯಂಗ್ಸೈಟಿ ಬರ್ತದೆ, ಸ್ಟ್ರೆಸ್ ಬರ್ತದೆ. ಇದೆಲ್ಲ ಬರೋದನ್ನು ಕೂಡ ಕಂಡಿದ್ದೇವೆ. ಕೆಲವರಿಗೆ ಎದೆ ನೋವು, ದಮ್ಮು ಕಟ್ಟುವಂಥದ್ದು, ಕೆಮ್ಮು, ಇದೆಲ್ಲ ಬರೋದು ಕೂಡ ನೋಡ್ತೀವಿ. ಇದು ಲಾಸ್ಟ್ 4 ಕೆಲವು ಗಂಭೀರ ರೂಪದ್ದು. ಅದು ವೈದ್ಯರ ಹತ್ರ ಹೋಗಿ ನಾವು ನೋಡಿಕೊಳ್ಬೇಕಾದ್ದು. ಸಣ್ಣ ಮಟ್ಟಿನ ಲಕ್ಷಣಗಳಿದ್ದರೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತದೆ ಅಂತ ಹೇಳೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದು ಒಂದೊಂದಾಗಿ ಅದಕ್ಕೆ ಸರಿಯಾಗಿ ಸಮಯ ಕೊಟ್ಟರೆ ಅದು ಕಡಿಮೆ ಆಗಿ ಆಗ್ತದೆ. ನಾವು ಕಾಯಿಲೆ ಇರುವಾಗ ವೈದ್ಯರ ಹತ್ರ ಯಾರ ಹತ್ರ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೋ ಅವರು ಹೇಳಿದ ಹಾಗೆ ಸಮಯದಲ್ಲಿ ಸರಿಯಾಗಿ ಅವ್ರ ಹತ್ರ ಫಾಲೋ ಅಪ್ ಮಾಡಿಕೊಂಡು ಚಿಕಿತ್ಸೆ ಕಂಟಿನ್ಯೂ ಮಾಡಿಕೊಂಡಿದ್ದರೆ ಸ್ಲೋಲಿ ಇವುಗಳೆಲ್ಲ ಕಮ್ಮಿ ಆಗ್ತದೆ. ಅವರಿಗೆ ನೀವು ಒಂದು ರೀತಿಯ ಸಲಹೆಗಳನ್ನು ಕೊಡುವುದಾದರೆ ಎಂತಹ ಸಲಹೆಗಳನ್ನು ನೀವು ನೀಡುತ್ತೀರಿ? ಕೋವಿಡ್ನಿಂದ ಚೇತರಿಕೆ ಹೊಂದಿದ ನಂತರ ಮೊದಲನೇ ಕೆಲಸ ಏನಾಗ್ತದೆ ಅಂತ ಹೇಳಿದರೆ,
ನಮ್ಮ ಕುಟುಂಬದವರಿಗೆ ಕೂಡ ಕೋವಿಡ್ ಬಂದಿರಲಿಲ್ಲ ಅಂತ ಹೇಳಿದರೆ ಇನಿಷಿಯಲ್ ಸ್ಟೇಜಲ್ಲಿ ಐಸೋಲೇಷನ್. ಹೆಚ್ಚಾಗಿ ನಾವು ಆಸ್ಪತ್ರೆಯಿಂದ ರಿಕವರಿ ಆಗಿ ಹೋದ ನಂತರ 7ರಿಂದ 10 ದಿವಸದವರೆಗೆ ಸಪ್ರೇಟ್ ಬೇರೆ ರೂಮಿನಲ್ಲಿ ಇರಬೇಕು ಅಂತ ಹೇಳ್ತೀವಿ. ಹೆಚ್ಚಾಗಿ ನಮಗೆ ಕೋವಿಡ್ ಬಂದಾಗ ಒಂದು 10ರಿಂದ 14 ದಿವಸದವರೆಗೆ ನಾವು ಇನ್ಫೆಕ್ಟಿವ್ ಇರ್ತೇವೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಚಾನ್ಸ್ ಇರ್ತದೆ. ಆ ಸಮಯದಲ್ಲಿ ನಮ್ಮ ಉಳಿದವರಿಗೆ ನಮ್ಮಿಂದಾಗಿ ತೊಂದರೆ ಆಗಬಾರ್ದು. ಅದಕ್ಕೆ ಬೇಕಾಗಿ ನಾವು ಯಾವತ್ತೂ ಡಿಸ್ಚಾರ್ಜ್ ಆದಾಗ ಸಾಮಾನ್ಯ 7ರಿಂದ 10 ದಿವಸ ನೀವು ಬೇರೆ ರೂಮಿನಲ್ಲಿ ಇರಬೇಕು ಅಂತ ಹೇಳಿ ಹೇಳ್ತೇವೆ. ಅದು ಒಂದನೇ ಕೆಲಸ ಎಲ್ಲರೂ ಮಾಡಬೇಕಾಗ್ತದೆ. ಎರಡನೇದು, ನಾವು ಎಲ್ಲರೂ ಯಾವುದೇ ಕಾಯಿಲೆಯಿಂದ ಚೇತರಿಕೆ ಆಗುವ ಏನೆಲ್ಲ ಮಾಡಬೇಕಾಗ್ತದೆ, ಸರಿಯಾಗಿ ಪೌಷ್ಟಿಕವಾಗಿ ಆಹಾರ ತಗೊಳ್ಳುವಂಥದ್ದು. ಪೌಷ್ಟಿಕ ಆಹಾರ ಅಂದರೆ ಏನು? ಈಗ ಮಾಡರೇಟ್ ಅಥವಾ ಸಿವಿಯರ್ ಡಿಸೀಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಆಕ್ಸಿಜನ್ ಆಗಿ ಮಲಗಿದಲ್ಲೇ ಇದ್ದರೆ ನಮ್ಮ ದೇಹ ವೀಕ್ ಆಗಿರ್ತದೆ, ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಆಗಿರ್ತದೆ, ನಮ್ಮ ಮಸಲ್ಸ್ ಸ್ನಾಯುಗಳು ವೀಕ್ ಆಗಿರ್ತವೆ. ಇಂಥ ಸಮಯದಲ್ಲಿ ನಮಗೆ ಒಳ್ಳೆ ಪ್ರೋಟೀನ್ ಅಂಶ ಬೇಕು. ಸೊ ಹೈ ಪ್ರೋಟೀನ್ ಕಂಟೆಂಟ್ ನಮ್ಮ ಆಹಾರದಲ್ಲಿ ಅಗತ್ಯ. ನಾನ್ ವೆಜ್ ತಿನ್ನುವವರು ಅದರಲ್ಲೇ ಸಿಗ್ತದೆ, ಮೊಟ್ಟೆ, ಮಾಂಸ. ವೆಜಿಟೇರಿಯನ್ಸ್ ಆದರೆ ಮೊಳಕೆ ಬೇಳೆಕಾಳುಗಳು, ಸೋಯಾ, ಹಾಲು ಇವುಗಳಿಂದೆಲ್ಲ ಪ್ರೋಟೀನ್ ಅಂಶ ಸಿಗ್ತದೆ. ಎರಡನೇದಾಗಿ ವಿಟಮಿನ್ ಅಂಶಗಳು, ವಿಟಮಿನ್ ಸಿ, ವಿಟಮಿನ್ ಡಿ ಇವುಗಳೆಲ್ಲ ಬಹಳ ಮುಖ್ಯ. ಒಂದು ಸಪ್ಲಿಮೆಂಟೇಷನ್ ರೂಪದಲ್ಲಿ ಡಾಕ್ಟ್ರು ಕೊಟ್ಟಿರ್ತಾರೆ ಡಿಸ್ಚಾರ್ಜ್ ಟೈಮಲ್ಲಿ, ಅಥವಾ ಸಿಟ್ರಸ್ ಫ್ರೂಟ್ಸ್, ಆರೆಂಜು, ಮುಸಂಬಿ ಇವುಗಳಲ್ಲೆಲ್ಲ ವಿಟಮಿನ್ ಸಿ ಅಂಶ ಭಾಳ ಹೈ ಇರ್ತದೆ. ಇವುಗಳನ್ನು ಚೆನ್ನಾಗಿ ತಗೊಳ್ಬೇಕಾದ್ರೆ ಪೌಷ್ಟಿಕವಾದ ಬ್ಯಾಲೆನ್ಸ್ ಡಯಟ್ ತುಂಬ ತುಂಬ ಇಂಪಾರ್ಟೆಂಟ್. ಅದು ಒಂದನೇದು. ಎರಡನೇದ್ದು ನಿದ್ರೆ. ಇಮ್ಯುನಿಟಿಗೆ ನಿದ್ರೆ ಈಕ್ವಲಿ ಇಂಪಾರ್ಟೆಂಟ್. ನಮಗೆ ಸ್ಟ್ರೆಸ್ ಜಾಸ್ತಿ ಇದ್ದು ನಿದ್ದೆ ಸರಿಯಾಗಿಲ್ಲ ಅಂತಂದರೆ ಅದರಿಂದಾಗಿ ಕಾಯಿಲೆಗಳು ಬರುತ್ತಿದೆ, ಅದರಿಂದಾಗಿ ನಮ್ಮ ದೇಹದ ಇಮ್ಯುನಿಟಿ ಕಮ್ಮಿ ಆಗೋದಿದೆ. ನಾರ್ಮಲಾಗಿ ಒಬ್ಬ ವ್ಯಕ್ತಿಗೆ 7ರಿಂದ 8 ಗಂಟೆ ನಿದ್ದೆ ಅವಶ್ಯ. ಹೀಗಾಗಿ ಸರಿಯಾಗಿ ಸಮಯದಲ್ಲಿ ನಿದ್ರೆ ಹೋಗುವಂಥದ್ದು, ಅಷ್ಟು ಸಮಯದ ನಿದ್ರೆ ಮಾಡುವಂಥದ್ದು ತುಂಬ ಮುಖ್ಯ. ಮೂರನೇದು ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ವ್ಯಾಯಾಮ, ಎಕ್ಸಸೈಸ್. ಎಕ್ಸಸೈಸ್ ಎಷ್ಟರ ಮಟ್ಟಿಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇದಕ್ಕೆ ನೀವು ನಿಮ್ಮ ವೈದ್ಯರ ಸಲಹೆ ಪಡೀಲೇಬೇಕು. ಯಾಕಂದರೆ ಕೆಲವು ರೋಗಿಗಳಿಗೆ ನಾವು ಡಿಸ್ಚಾರ್ಜ್ ಮಾಡುವಾಗ ಅವರಿಗೆ ದಮ್ಮು ಕಟ್ಟೋದಿರುತ್ತದೆ, ಹಾಗೆ ಆಕ್ಸಿಜನ್ ಲೆವೆಲ್ಸ್ ಡೌನ್ ಇದೆ ಅಂತ ಆಕ್ಸಿಜನಲ್ಲಿ ಕಳಿಸಿರ್ಬೋದು ಮನೆಗೆ. ಅಂಥವರು ಸೀದಾ ಹೋಗಿ ವಾಕಿಂಗ್ ಮಾಡ್ತೇನೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಮಾಡಬೇಕು, ಯಾವುದು ಶುರು ಮಾಡಬೇಕು ಅಂತ ಹೇಳೋದಕ್ಕೆ ವೈದ್ಯರ ಸಲಹೆ ಖಂಡಿತವಾಗಿಯೂ ತಗೊಳ್ಬೇಕು. ಯಾವುದೇ ದಮ್ಮು ಕಟ್ಟುವವರು, ಕೆಮ್ಮು ಈ ಥರ ಎಲ್ಲ ಲಕ್ಷಣಗಳು ಇನ್ನೂ ಕೂಡ ಮುಂದೆ ಹೋದದಿದ್ದರೆ ಉಸಿರಾಟದ ವ್ಯಾಯಾಮ, ನಮ್ಮ ಲಂಗ್ಸಿನ ಕೆಪ್ಯಾಸಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು ಉಸಿರಾಟದ ಕೆಲವು ಸುಲಭವಾದ ಸರಳವಾದ ವ್ಯಾಯಾಮಗಳಿವೆ. ಒಂದು ನಮ್ಮ ಭಾಷೆಯಲ್ಲಿ ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಏನು ಅಂತ ಹೇಳಿದ್ರೆ, ಸುಮ್ಮನೆ ಮಲ್ಕೊಂಡು ಒಂದು ಕೈ ಎದೆಯ ಮೇಲೆ ಒಂದು ಕೈ ಹೊಟ್ಟೆಯ ಮೇಲೆ ಇಟ್ಕೊಂಡು ದೀರ್ಘವಾಗಿ ಶ್ವಾಸ ಮೂಗಿನಿಂದ ತೆಗೆಯುವಂಥದ್ದು, ಬಿಡುವಂಥದ್ದು. ಈ ಥರ ಒಂದು ಅರ್ಧ ನಿಮಿಷ 1 ನಿಮಿಷದವರೆಗೆ ಮಾಡೋದು, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ಮತ್ತೆ ಪುನಃ ಮಾಡೋದು. ಇದರಿಂದಾಗಿ ನಮ್ಮ ಉಸಿರಾಟದ ಸ್ನಾಯುಗಳ ಶಕ್ತಿ ಇಂಪ್ರೂವ್ ಆಗ್ತದೆ. ಇನ್ನೊಂದು ಇನ್ಸೆಂಟಿವ್ ಸ್ಪೈರೋಮೆಟ್ರಿ ಅಂತ, ಇದೊಂದು ಸಣ್ಣ ಮಿಷಿನು. ಹೆಚ್ಚಾಗಿ ಕಾಯಿಲೆ ಜಾಸ್ತಿ ಇರೋರಿಗೆ ಡಿಸ್ಚಾರ್ಜ್ ಟೈಮಲ್ಲಿ ಕೊಡ್ತಾರೆ. ಅದರಲ್ಲಿ 3 ಬಾಲ್ಸ್ ಇರ್ತದೆ. ಅದರ ಮೂಲಕವಾಗಿ ಶ್ವಾಸವನ್ನು ಚೆನ್ನಾಗಿ ಎಳೆಯುವಂಥದ್ದು. ಆವಾಗ ಆ ಬಾಲ್ಸ್ ಮೇಲೆ ಹೋಗೋದ್ರಲ್ಲಿ ನಾವು ಎಳೆಯುವ ಎಫರ್ಟ್ ಹಾಕ್ತಾ ಇದ್ದೇವೆ ಅಂತ ಗೊತ್ತಾಗ್ತದೆ. ಇದನ್ನೊಂದು 3 ದಿವಸಕ್ಕೆ 3-4 ಸಲ ಮಾಡಲಿಕ್ಕೆ ಕೂಡ ವೈದ್ಯರು ಸಲಹೆ ಕೊಡ್ಬೋದು. ಇದು ನಮ್ಮ ಲಂಗ್ಸ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಿಂಪಲ್ ಎಕ್ಸಸೈಸಸ್. ಈಗ ದಮ್ಮು ಕಟ್ಟೋದು, ನಮ್ಮ ಕೆಪ್ಯಾಸಿಟಿ ಕಮ್ಮಿ ಆದದ್ದು, ಈ ಥರ ತೊಂದರೆಗಳಿಲ್ಲ ಅಂತ ಹೇಳಿದರೆ ಏರೋಬಿಕ್ ಎಕ್ಸಸೈಸಸ್ ಸಣ್ಣದಾಗಿ ಶುರು ಮಾಡ್ಬೋದು. ಮೊದಲಿಂದಲೇ ನಾವು ವೆಯ್ಟ್ ಎಕ್ಸಸೈಸ್ ಎಲ್ಲ ಮಾಡ್ತಿದ್ರೆ ಸೀದಾ ಅದು ಮಾಡಲಿಕ್ಕೆ ಹೋಗಬಾರ್ದು. ಫಸ್ಟ್ ಸಣ್ಣ ಎಕ್ಸಸೈಸ್ ವ್ಯಾಯಾಮಗಳನ್ನು ಮಾಡಿ ಕ್ರಮೇಣವಾಗಿ ನಮಗೆ ಆಗ್ತಾ ನಮ್ಮ ಕೆಪ್ಯಾಸಿಟಿ ಜಾಸ್ತಿ ಆಗ್ತಾ ಹೋದಾಗೆ ಜಾಸ್ತಿ ಮಾಡ್ತಾ ಹೋಗಬೇಕು. ಏರೋಬಿಕ್ ಎಕ್ಸಸೈಸ್ ಅಂದರೆ ಜಾಗಿಂಗು, ಫಾಸ್ಟಾಗಿ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೇವೆ, ಅದು ಮಾಡುವಂಥದ್ದು. ಅದು ನಮ್ಮ ಕೆಪ್ಯಾಸಿಟಿಯಲ್ಲಿ ಮಾತ್ರ ಮಾಡೋದು. ಒಂದು 10 ನಿಮಿಷ ಆಗಿ ನಮಗೆ ಸುಸ್ತಾಗ್ತಂದರೆ ಕೂತ್ಕೊಳ್ಳೋದು. ಪರಿಸ್ಥಿತಿ ಮೀರಿ ನಾವು ಮುಂದೆ ಹೋಗಬಾರ್ದು ಯಾವತ್ತು. ಕ್ರಮೇಣ ವಾರದಿಂದ ವಾರ ಅದು ಜಾಸ್ತಿ ಮಾಡ್ತಾ ಹೋಗಬೇಕು. ಈ ಥರ ಒಂದೊಂದಾಗಿ ನಾವು ಮಾಡಬೇಕು. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇದರಲ್ಲಿ ಮಾನಸಿಕವಾಗಿ ತೊಂದರೆಗಳು. ಹೆಚ್ಚಾಗಿ ರೋಗಿಗಳಿಗೆ ಕೆಲವು ಸಲ ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕುಟುಂಬ ಸದಸ್ಯರು ಇಂಪಾರ್ಟೆಂಟ್ ಆಗ್ತಾರೆ. ಅವರು ಇಂಥದ್ದನ್ನು ಗಮನಿಸಿ ತೊಂದರೆ ಕಂಡಾಗ ವೈದ್ಯರ ಸಲಹೆ ಪಡಿಬೇಕು. ಯಾಕಂದರೆ ಈಗ ICUನಲ್ಲಿ ಎಲ್ಲ ಒಬ್ಬರೇ ಅಲ್ಲಿ ಇದ್ದು ಬೇರೆ ರೋಗಿಗಳು ಸಾಯುವುದನ್ನು ನೋಡಿರ್ತಾರೆ. ಅಂತಾಗುವಾಗ ಅವರ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಹಾಗಿರುವಾಗ ನಾವು ಅದನ್ನು ಗುರುತಿಸಿ ಸರಿಯಾಗಿ ಅವರಿಗೆ ಚಿಕಿತ್ಸೆ ಮಾಡದಿದ್ದರೆ ಅವರ ಚೇತರಿಕೆ ಸಮಯವೂ ಮುಂದೆ ಹೋಗ್ತದೆ. ಇಷ್ಟೆಲ್ಲ ಮಾಡಿ ಓರ್ವ ರೋಗಿ ಸಹಜ ಸ್ಥಿತಿಗೆ ಬಂದ ಮೇಲೆ, ನಾರ್ಮಲ್ ಸ್ಟೇಟಿಗೆ ಬಂದ ಮೇಲೆ, ಅವರು ಅಥವಾ ಅವಳು ಮನದಲ್ಲಿ ಇಡಬೇಕನ್ನಂಥ ಅಂಶಗಳು ಯಾವುವು? ನಾರ್ಮಲ್ ಸ್ಟೇಟ್ ಬಂದ ಮೇಲೆ, ನಾರ್ಮಲ್ ಸ್ಟೇಟಿಗೆ ಬಂದ ಮೇಲೆ ಒಂದು
ಈಗ ವಿಶ್ವ ಆರೋಗ್ಯ ಸಂಸ್ಥೆಯು ಒಂದು ರೀಸೆಂಟ್ಲಿಯಾಗಿ ಪಬ್ಲಿಷ್ ಮಾಡಿದೆ, ಯಾವುದೇ ಕಾಯಿಲೆಗಳು, ಸಾಂಕ್ರಾಮಿಕ ಕಾಯಿಲೆ ಆಗಿರಲಿ, ಸಾಂಕ್ರಾಮಿಕ ಅಲ್ಲದ ಹೃದಯ ಸಂಬಂಧಿ ಶುಗರು, ಬಿ ಪಿ, ಯಾವುದೇ ಕಾಯಿಲೆಗಳಾಗಿರಲಿ, ಇದನ್ನು ತಡೆಗಟ್ಟಲಿಕ್ಕೆ ಮತ್ತು ನಮ್ಮ ದೇಹವನ್ನು ಚೆನ್ನಾಗಿಡಲಿಕ್ಕೆ ವ್ಯಾಯಾಮ ಅತ್ಯಗತ್ಯ ಅಂತೇಳಿ ಮೊನ್ನೆ ಗೈಡ್ಲೈನ್ಸ್ ಅದರದ್ದು ಪಬ್ಲಿಷ್ ಮಾಡಿದ್ದಾರೆ. ಮಿನಿಮಮ್ ಆಗಿ ಒಂದು ಏರೋಬಿಕ್ ಎಕ್ಸಸೈಸಸ್ಸು ವಾರಕ್ಕೆ ಒಂದು 5-6 ದಿವಸ ಆದರೂ ಒಂದು 30-35 ನಿಮಿಷ ಅಥವಾ 1 ಗಂಟೆ ಬ್ರಿಸ್ಕ್ ವಾಕಿಂಗು ಅಥವಾ ಜಾಗಿಂಗ್, ಸಣ್ಣದಾಗಿ ವೆಯ್ಟ್ ಟ್ರೈನಿಂಗ್, ಈ ಥರ ಎಲ್ಲ ಮಾಡೋದ್ರಿಂದ ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕವಲ್ಲದ ಹೃದಯ ಸಂಬಂಧಿ ಶುಗರ್, ಈ ಕಾಯಿಲೆಗಳು ಬರೋದನ್ನು ನಾವು ತಡೆಗಟ್ಬೋದು. ಇದು ಬಹಳ ಬಹಳ ಮುಖ್ಯ. ಕೋವಿಡ್ ರೋಗಿಗಳಲ್ಲೂ ನಾವು ಯಾರಲ್ಲಿ ತೊಂದರೆಗಳನ್ನು ನಮಗೆ ತೊಂದರೆ ಆದದ್ದು, ಬೇರೆ ಕಾಯಿಲೆಗಳಿರುವವರಿಗೆ, 60 ವರ್ಷಕ್ಕಿಂತ ಮೇಲ್ಪಟ್ಟವರು, ಸಕ್ಕರೆ ಕಾಯಿಲೆ ಇರುವವರು, ಬಿ ಪಿ ಕಾಯಿಲೆ ಇರುವವರು, ಹೃದಯ ಸಂಬಂಧಿ ಕಾಯಿಲೆ ಇರೋರು, ವೆಯ್ಟ್ ಜಾಸ್ತಿ ಇರೋರು, ಬೊಜ್ಜು ಮತ್ತು ಓವರ್ ವೆಯ್ಟ್, ಇದು 2 ಇರುವವರಿಗೆ ತುಂಬ ತೊಂದರೆ ಆಗೋದನ್ನು ನಾವು ನೋಡಿದ್ದೇವೆ. ಇದನ್ನೆಲ್ಲ ಹೇಗೆ ಕಮ್ಮಿ ಮಾಡ್ಬೋದು ಅಥವಾ ತಡೆಗಟ್ಬೋದು? ಸರಿಯಾಗಿ ಆಹಾರ ಮತ್ತು ವ್ಯಾಯಾಮ ಸರಿಯಾಗಿ ಆದರೆ ಮಾತ್ರ. ಎರಡನೇದಾಗಿ ನೆನಪಿಟ್ಕೊಳ್ಬೇಕು, ಒಂದು ಸಲ ಬಂದರೆ ಇನ್ನೊಂದು ಸಲ ಕೋವಿಡ್ ಬರಬಾರ್ದು ಅಂಥೇಳಿ ನಮಗಿನ್ನೂ ಆ ಥರ ಬರುವುದಿಲ್ಲ ಅಂಥೇಳಿ ಗೊತ್ತಿಲ್ಲ. ಎರಡನೇ ಸಲ ಕೋವಿಡ್ ಬಂದದ್ದನ್ನು ನಾವು ನೋಡಿದ್ದೇವೆ. ಆದ ಕಾರಣ ಒಂದು ಸಲ ಬಂತು, ನನಗಿನ್ನೂ ತೊಂದರೆ ಇಲ್ಲ ಅಂಥೇಳಿ ನಮ್ಮ ಜಾಗರೂಕತೆಗಳನ್ನು ಗಾಳಿಗೆ ತೂರಿ ನಾವು ಯಾವತ್ತೂ ಇರಬಾರ್ದು. ನಾವು ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅದನ್ನು ಮುಂದುವರಿಸಬೇಕು. ಮಾಸ್ಕ್ ಹಾಕುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ದೂರ ನಿಲ್ಲುವಂಥದ್ದು, ಕೈ ವಾಶ್ ಮಾಡುವಂಥದ್ದು, ಇದನ್ನೆಲ್ಲ ನಾವು ಇನ್ನೂ ಕೂಡ ಮುಂದುವರಿಕೆ ಮಾಡಬೇಕಾಗ್ತದೆ. ನಮಗೆ ಬಂದಿದೆ, ನನ್ನದು ಇನ್ನು ಆಯಿತು ಅಂತ ಹೇಳಿ ಮರೆತು ಹೋಗಬಾರ್ದು. ಅದರ ಆಮೇಲೆ ತೊಂದರೆ ಮತ್ತೆ ನಮಗೆ ಕಾಣಿಸಿಕೊಳ್ಬೋದು. ಈಗ ನಿಮ್ಮ ಅನುಭವದಲ್ಲಿ ಜುಲೈಯಿಂದ ಎಷ್ಟರವರೆಗೆ ಬಹುಶಃ ತುಂಬ ಪೇಷಂಟಿಗೆ ನೀವು ಚಿಕಿತ್ಸೆ ಕೊಟ್ಟಿರಬೇಕು. ಈಗ ಡಿಸೆಂಬರ್ ಚಳಿಗಾಲದಲ್ಲಿ ಇಂತಹ ಕೇಸ್ಗಳು ಜಾಸ್ತಿ ಆಗ್ಬೋದು ಅಂತಹ ಅಭಿಪ್ರಾಯಗಳು ಇವೆ. ಈಗ ಈ ಸನ್ನಿವೇಶದಲ್ಲಿ ಇವತ್ತು ಅಂತ ಹೇಳ್ಕೊಳ್ಳೋಣ, ಕೋವಿಡ್ ಪ್ರಕರಣಗಳು ಜಾಸ್ತಿ ಅಥವಾ ಕಡಿಮೆಯಾಗಿವೆ? ಈಗ ಕೋವಿಡ್ ಪ್ರಕರಣಗಳು ಕಮ್ಮಿ ಆಗ್ತಾ ಇರುವ ಹಾಗೆ ಕಾಣ್ತಾ ಇದೆ ನಮ್ಮ ದೇಶದಲ್ಲಿ, ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಮಂಗಳೂರಿನಲ್ಲಿ ಕೂಡ. ನಾವು ಟ್ರೀಟ್ ಮಾಡ್ತಾ ಇದ್ದ ಆಸ್ಪತ್ರೆಯಲ್ಲಿ ಟ್ರೀಟ್ ಮಾಡ್ತಾ ಇದ್ದ ಪೇಷಂಟ್ಸು ಮತ್ತು ನಾವು ಒ ಪಿ ಆಗಿ ನೋಡ್ತಾ ಇದ್ದ ಪೇಷಂಟ್ಸ್ನಲ್ಲೂ ತುಂಬ ಕಡಿಮೆ ಆದದ್ದನ್ನು ನಾವು ಕಂಡಿದ್ದೇವೆ. ಕ್ರಮೇಣವಾಗಿ ಕಡಿಮೆಯೇ ಆಗ್ತಾ ಇರುವ ಹಾಗೆ ಕಳೆದ 2 ತಿಂಗಳಿಂದ ನಮಗೆ ಕಾಣ್ತಾ ಇದೆ. ಆದರೂ ಕೂಡ ಇನ್ನೂ ಜಾಸ್ತಿ, ಇನ್ನೊಂದು ಸೆಕೆಂಡ್ ವೇವ್ ಅಂತ ಹೇಳ್ತೀವಿ, ಯುರೋಪ್ನಲ್ಲಿ ಬಂದಿದೆ, ಅಮೇರಿಕಾದಲ್ಲಿ ಬರ್ತಾ ಇದೆ, ಡೆಲ್ಲಿಯಲ್ಲಿ ಬಂದಿದೆ, ಇಲ್ಲಿ ಬರ್ಬೋದಾ ಅಂತ ಹೇಳೋದು ಎಲ್ಲರ ಪ್ರಶ್ನೆ. ನಿಜವಾಗಿ ಹೇಳಬೇಕಾದ್ರೆ ಬರ್ಬೋದಾ ಬರಲಿಕ್ಕಿಲ್ವ ನಮಗೂ ಗೊತ್ತಿಲ್ಲ. ಹಾಗೆ ಅಂಥೇಳಿ ಬರದಿರೋದು ನಮಗೆಲ್ಲರಿಗೂ ಒಳ್ಳೆಯದು. ಆದ ಕಾರಣ ಬಹಳ ಸುಲಭವಾಗಿ ನಾವು ಎಲ್ಲ ಜಾಗರೂಕತೆಗಳನ್ನು ಸರಿಯಾಗಿ ವಹಿಸಿಕೊಂಡ್ರೆ ಅದನ್ನು ಬರೋದನ್ನು ನಾವು ಖಂಡಿತವಾಗಿ ತಡೆಗಟ್ಬೋದು. ನಮಗಾಗಿ ಅಲ್ಲದಿದ್ದರೂ ನಮ್ಮ ಮನೆಯಲ್ಲಿರೋ ಹಿರಿಯರಿಗಾಗಿ ಆದರೂ ಕೂಡ ನಾವು ಜಾಗ್ರತೆ ಮಾಡಬೇಕಾಗ್ತದೆ. ಆದ ಕಾರಣ ಎಲ್ಲ ಜಾಗರೂಕತೆಗಳನ್ನು ದಯವಿಟ್ಟು ಮುಂದುವರಿಸಿ. ಅದಕ್ಕೋಸ್ಕರ ಈ ಪಬ್ಲಿಕ್ಗೆ ನೀವು ಕೊಡುವಂತಹ ಸಲಹೆಗಳು ಯಾವುವು? ಈಗ ನಾವು ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ನೋಡಿದರೆ ಕೋವಿಡಿನ ರಿಕವರೀಸ್ ಚೆನ್ನಾಗಿ ಹತೋಟಿಯಲ್ಲಿ ಬಂದಿದೆ. ಈ ಸ್ಟೇಜು ನಾವು ಜಾಗರೂಕತೆಯಲ್ಲಿ ಇರಬೇಕಾದ ಸ್ಟೇಜು. ಇಲ್ಲಿಂದ ನಾವು ಸರಿಯಾಗಿ ಪ್ರಿಕಾಷನ್ಸ್ ಕಂಟಿನ್ಯೂ ಮಾಡಿದರೆ ಇನ್ನೂ ತೊಂದರೆಗಳಾಗೋದನ್ನು ತಡೆಗಟ್ಟಬಹುದು. ಒಂದನೇದು. ಎರಡನೇದು, ನೀವು ತಿಳ್ಕೊಳ್ಬೇಕಾದ್ದು ಯಾರಿಗೆ ಚಿಕಿತ್ಸೆ ಕೊಡಬೇಕು. ನಾನು ಮೊದಲೇ ಹೇಳಿದೆ, ಯಾರು ಜಾಗರೂಕತೆಯಲ್ಲಿ ಜಾಸ್ತಿ ಇರಬೇಕಾದ್ದು 50 ವರ್ಷಕ್ಕಿಂತ ಮೇಲ್ಪಟ್ಟವರು, ಶುಗರ್, ಬಿ ಪಿ, ಹೃದಯ ಸಂಬಂಧಿ ಕಾಯಿಲೆಗಳಿರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು, ಓವರ್ ವೆಯ್ಟ್ ಅಥವಾ ಬೊಜ್ಜು ಒಬೆಸಿಟಿ ಕಾಯಿಲೆ ಇರೋರು, ಇವರಲ್ಲೆಲ್ಲ ತೊಂದರೆಗಳಾಗೋದನ್ನು ನಾವು ಕಾಣ್ತೇವೆ. ಇಂಥವರಲ್ಲಿ ಲಕ್ಷಣಗಳು ಇದೆ. ಏನು ಲಕ್ಷಣಗಳು? ಜ್ವರ, ಶೀತ, ಕೆಮ್ಮು, ಕಫ ಇದ್ದರೆ ಖಂಡಿತವಾಗಿಯೂ ವೈದ್ಯರ ಸಲಹೆ ಪಡಿಬೇಕು, ಟೆಸ್ಟ್ ಮಾಡಿಯೇ ಮಾಡಬೇಕು. ಎರಡನೇದಾಗಿ, ಯಾವಾಗ ಆಸ್ಪತ್ರೆಗೆ ಹೋಗಬೇಕು ಅಂತೇಳೋ ವಿಷಯ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಕೋವಿಡ್ ಬಂದ ನಂತರ ನಮಗೆ ದಮ್ಮು ಕಟ್ಟುವುದಿದೆ ಅಂತ ಹೇಳಿದರೆ ವೈದ್ಯರಿಗೆ ತೋರಿಸಲೇಬೇಕು. ಆಕ್ಸಿಜನ್ ಲೆವೆಲ್ಸ್ ನಾವು ಚೆಕ್ ಮಾಡಿಕೊಳ್ತಿದ್ದೇವೆ ಮನೆಯಲ್ಲಿ, ಏನು ತೊಂದರೆ ಆಗೋದಿಲ್ಲ, ಆ ಥರ ಅಲ್ಲ. ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಯಿತು, 97 ನಾನು ಹೇಳಿದೆ, ನಮಗೆ ನಾರ್ಮಲ್ ಇರಬೇಕಾದ್ದು 97ರಿಂದ ಕೆಳಗೆ ಬಂತು ಅಂತ ಹೇಳಿದರೆ ವೈದ್ಯರ ಸಲಹೆ ಪಡಿಬೇಕು.
ನಮಗೆ ಹೆಚ್ಚಾಗಿ ತೊಂದರೆ ಆಗ್ತಾ ಇದ್ದದ್ದು ರೋಗಿಗಳು ತುಂಬ ಲೇಟಾಗಿ ಆಸ್ಪತ್ರೆಗೆ ಬರುವಂಥದ್ದು. ನಾವು ಲೇಟ್ ಆದಷ್ಟು ನಮ್ಮ ಟ್ರೀಟ್ಮೆಂಟು ಇದು ಕೆಲಸ ಮಾಡೋದು ಕಮ್ಮಿ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ ಕಾಯಿಲೆ ಲಕ್ಷಣಗಳಿದ್ದವರು, ತೊಂದರೆ ಆಗುವ ಚಾನ್ಸ್ ಇರುವವರು ಆದಷ್ಟು ಬೇಗ ಆಸ್ಪತ್ರೆಗೆ ಬರಲೇಬೇಕು. ಆಮೇಲೆ ನಿಮ್ಮ ರಿಸ್ಕ್ಗಳನ್ನು ಕಮ್ಮಿ ಮಾಡೋದು. ಈಗ ನನಗೆ ರಿಸ್ಕ್ ಇದೆ, ನನಗೆ ಏಜ್ ಆಗಿದೆ, ಏಜನ್ನು ನಮಗೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ. ಶುಗರ್ ಇದೆ, BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ನನ್ನ ರಿಸ್ಕನ್ನು ನಾನು ಹೇಗೆ ಕಮ್ಮಿ ಮಾಡ್ಬೋದು? ಅದೇ ಉತ್ತರಗಳು. ನಿಮ್ಮ ಕಾಯಿಲೆ ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ. ನೀವು ಶುಗರ್ ಇದೆ, ಡಯಾಬಿಟಿಸ್ ಇದೆ, ಮಧುಮೇಹ ಇದೆ ಅಂತ ಹೇಳಿದರೆ ನಿಮ್ಮ ವೈದ್ಯರು ಕೊಟ್ಟಿರುವ ಸರಿಯಾಗಿ ಔಷಧಿಗಳನ್ನು ತಗೊಳ್ಳಿ. ಡಯಟಿಂಗ್ ಮತ್ತು ಫುಡ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಅವರು ಏನೆಲ್ಲ ಹೇಳಿದಾರೋ, ಜೀವನ ಶೈಲಿಯ ವ್ಯತ್ಯಾಸಗಳು ಅಂದರೆ ವ್ಯಾಯಾಮ ಮಾಡುವಂಥದ್ದು, ಸರಿಯಾಗಿ ಔಷಧಿಗಳನ್ನು ತಗೊಳ್ಳುವಂಥದ್ದು, ನಿಮ್ಮ ಡಯಟ್ ಅಥವಾ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸಗಳನ್ನು ಮಾಡುವಂಥದ್ದು, ಇದನ್ನು ಸರಿಯಾಗಿ ಮಾಡಿ ನಿಮ್ಮ ಕಾಯಿಲೆಯನ್ನು ಹತೋಟಿಯಲ್ಲಿಟ್ಕೊಳ್ಳಿ. ಈಗ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಕೂಡ ಕಾಯಿಲೆ ಚೆನ್ನಾಗಿ ಹತೋಟಿಯಲ್ಲಿದೆ ಅಂತ ಹೇಳಿದವರಿಗೆ, ಅಂಥವರಿಗೆ ಕಾಯಿಲೆ ಇದು ಕೋವಿಡ್ ಬಂದವರಿಗೆ ಬೇಗವಾಗಿ ವಾಸಿಯಾಗಿದೆ. ಅದು ಹತೋಟಿಯಲ್ಲಿ ಇಲ್ಲದವರಿಗೆ ನಮಗೆ ಇನ್ನೂ ಹೆಚ್ಚು ತೊಂದರೆ ಆಗ್ತದೆ. ಸೊ ನಾವು ಇದನ್ನೆಲ್ಲ ಮಾಡಿದರೆ ನಮಗೆ ರಿಸ್ಕ್ ಫ್ಯಾಕ್ಟರ್ಗಳು ಅಥವಾ ಕೋಮಾರ್ಬಿಡಿಟಿ, ಈಗ ಎಲ್ಲರೂ ಕೋಮಾರ್ಬಿಡಿಟಿ ವರ್ಡ್ ಎಲ್ರಿಗೂ ಗೊತ್ತಿದೆ. ಕೋಮಾರ್ಬಿಡಿಟಿಸ್ ಇದ್ದರೂ ಕೂಡ ನಾವು ನಮ್ಮ ರಿಸ್ಕನ್ನು ಕಮ್ಮಿ ಮಾಡ್ಬೋದು. ಸಣ್ಣ ಜ್ವರ ಬಂದರೂ, ಸೀನಿದ್ರು ಅಥವಾ ಸ್ವಲ್ಪ ತಲೆನೋವಿದ್ರು ಈಗ ನಮಗೆ ಒಂದು ರೀತಿಯ ಭಯ. ಕೊರೋನಾ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಈಗ ಒಂದು ಸಾಂಕ್ರಾಮಿಕ ರೋಗ ಬರುವಾಗ ಇದು ಪ್ಯಾಂಡೆಮಿಕ್ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ದೇಶಕ್ಕೆ, ಜಾಗಕ್ಕೆ ಅಂತೇಳಿ ಎಲ್ಲ ದೇಶಗಳು ಹೋಗಿದೆ ಅಂಥೇಳಿ. ಇಂಥ ರೋಗ ಬರುವಾಗ ನಮಗೆ ಅದರ ಲಕ್ಷಣಗಳು ಸಣ್ಣದಾಗಿ ಬಂದರೂ ನಾವು ಅದನ್ನು ಗುರುತಿಸಿ ಇದು ಅದುವೇ ಕಾಯಿಲೆ ಅಂತೇಳಿ ಅದನ್ನು ಬೇಗ ಇದು ಮಾಡಬೇಕು. ಯಾಕೆ ಇಷ್ಟೆಲ್ಲ ಪ್ರಿಕಾಷನ್ಸ್? ಯಾಕೆ ಎಲ್ಲರನ್ನೂ ಈ ಕಾಯಿಲೆ ಇದ್ದವರನ್ನು ನೋಡ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ, ಚಿಕಿತ್ಸೆ ಮಾಡ್ತಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ? ಒಬ್ಬರಿಂದೊಬ್ಬರಿಗೆ ಹರಡುವುದನ್ನು ನಾವು ನಿಲ್ಲಿಸಬೇಕು. ಇದು ಯಾವತ್ತೂ ಮುಖ್ಯ. ಯಾವುದೇ ಸಾಂಕ್ರಾಮಿಕ ಕಾಯಿಲೆಯಲ್ಲಿ ತಡೆಗಟ್ಟಬೇಕಾದ್ರೆ ಬ್ರೇಕಿಂಗ್ ದಿ ಚೈನ್ ಆಫ್ ಟ್ರಾನ್ಸ್ಮಿಷನ್ ಅಂತ, ಹರಡುವುದನ್ನು ನಾವು ತಪ್ಪಿಸಬೇಕು. ಹೇಗೆ ಹರಡುವುದನ್ನು ತಪ್ಪಿಸಬೇಕು? ಕಾಯಿಲೆ ಇರೋರನ್ನು ಪತ್ತೆ ಹಚ್ಚಿ ಅವರನ್ನು ಬೇಗ ಐಸೋಲೇಟ್ ಮಾಡಿದರೆ ನಮಗೆ ಅದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಹಾಗಿರುವಾಗ ಶೀತ, ಜ್ವರ ಇದೆಲ್ಲ ಇದೆ ಅಂತ ಹೇಳಿದರೆ ನೀವು ಯಾವ ಇದರಲ್ಲಿ ಬರ್ತೀರಿ ಅಂತ ಹೇಳೋದನ್ನು ನೋಡಿ. ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಇಲ್ವಾ? ಸಣ್ಣ ಪ್ರಾಯದವರ ಏಜ್ ಆಗಿದೆಯಾ? ಶುಗರು, BP ಬೇರೆ ಕಾಯಿಲೆಗಳಿವೆಯಾ? ಇಂಥದ್ದು ಇದೆ ಅಂತ ಹೇಳಿದರೆ ನೀವು ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡಿಬೇಕು. ಇಂಥದ್ದು ಇಲ್ಲ ಅಂತ ಹೇಳಿದರೆ ಸಣ್ಣ ಮಟ್ಟಿಗಿದೆ, ನಿಮ್ಮ ಕುಟುಂಬ ವೈದ್ಯರ ಹತ್ರ ಸಲಹೆ ಪಡೆದು ಮನೆಯಲ್ಲೇ ಐಸೋಲೇಟ್ ಆಗ್ಬೋದು. ಕಡಿಮೆ ಆಗೋರಿಗೆ ಎಷ್ಟು ದಿವಸ ಐಸೋಲೇಟ್ ಆಗಬೇಕು ಅವರು ಕೇಳಿದ ಥರ ಮಾಡಿ. ಯಾರಿಗೆಲ್ಲ ಟೆಸ್ಟ್ ಮಾಡಲಿಕ್ಕೆ ನಿಮ್ಮ ವೈದ್ಯರು ಸಲಹೆ ಮಾಡ್ತಾರೋ ಅವರೆಲ್ಲ ಸರಿಯಾಗಿ ಕೂಡಲೇ ಟೆಸ್ಟ್ ಮಾಡಿಕೊಳ್ಳಿ. ಈಗ ಟೆಸ್ಟ್ ಮಾಡಿ ಕೋವಿಡ್ ಇದೆ ಅಂತ ಹೇಳಿದ ಕೂಡಲೇ ನಿಮ್ಮನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಿಲ್ಲ. ನಾನು ಆಗಲೇ ಹೇಳಿದೆ, ಯಾರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾದ್ದು? ಮಾಡರೇಟ್ ಮತ್ತು ಸಿವಿಯರ್ ಡಿಸೀಸ್ ಇರುವವರಿಗೆ. ಅಲ್ಲದೆ ಮೈಲ್ಡ್ ಡಿಸೀಸ್, ಸಣ್ಣ ಮಟ್ಟಿಗೆ ಲಕ್ಷಣಗಳಿವೆ, ಲಕ್ಷಣಗಳಿಲ್ಲ ಅಂಥವ್ರಿಗೆ ಮೊದಲು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾಯಿದ್ರು. ಆವಾಗ ನಮ್ಮ ಇಲ್ಲಿ ಎಲ್ಲ ಕಡೆ ಎಲ್ಲರಿಗೂ ಜನರಿಗೂ ಕಾಯಿಲೆ ಇರಲಿಲ್ಲ. ಈಗ ಎಲ್ಲ ಕಡೆಯೂ ಕಾಯಿಲೆ ಹಬ್ಬಿರುವಾಗ ಸಣ್ಣ ಮಟ್ಟಿಗೆ ಇರೋರನ್ನ ಹಿಡಿದು ಟ್ರೀಟ್ಮೆಂಟ್ ಮಾಡೋದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಯಾರಿಗೆ ಮಾಡಬೇಕು? ಅಂಥ ಲಕ್ಷಣಗಳಿದ್ದರೆ ಖಂಡಿತವಾಗಿ ಅವರನ್ನು ಅಡ್ಮಿಟ್ ಮಾಡಿ ಮಾಡಬೇಕು. ಹಾಗಾಗಿ ಕೋವಿಡ್ ನಿಮಗೆ ಇದೆ ಅಂತ ಹೇಳಿದ ಕೂಡಲೇ ಯಾರು ನಿಮ್ಮನ್ನು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ಅಂತ ಹೇಳೋದು ನೀವು ತಲೆಯಲ್ಲಿ ನಿಮ್ಮದೇ ಕುಟುಂಬ ವೈದ್ಯರ ಸಲಹೆ ಪಡಿರಿ. ಅವರ ಹೇಳಿದ್ದು ಸರಿಯಾಗಿ ಕೇಳಿಕೊಂಡು ಮುಂದೆ ಹೋಗಿ. ಈಗ ಒಂದು ಕೋವಿಡ್ ಟೆಸ್ಟ್ ಬಗ್ಗೆ, ಜ್ವರ ಇಲ್ಲ, ನೆಗಡಿ ಇಲ್ಲ, ಗಂಟ್ಲು ನೋವಿಲ್ಲ, ರುಚಿ ಇದೆ, ಸ್ಮೆಲ್ ಇದೆ, ಅಂದರೆ ಕೋವಿಡ್ ಅಂತ ಹೇಳುವ ಲಕ್ಷಣಗಳು ಯಾವುದೂ ಇಲ್ಲ. ಆದರೂ ಡಿಟೆಕ್ಟೆಡ್ ಪಾಸಿಟಿವ್ ಅಂತ ಕೆಲವು ಕೇಸುಗಳು ನಮ್ಮಲ್ಲಿವೆ. ಇದು ಹೇಗೆ ಸಾಧ್ಯ? ನೋಡಿ, ನಾವು ನೆನಪಿಟ್ಕೊಳ್ಬೇಕಾದ್ದು, ಕಾಯಿಲೆ ಎಷ್ಟೇ ಹೊಸ್ತಿರಲಿ, ಕಾಯಿಲೆ ನಮ್ಮಲ್ಲಿ ಎಷ್ಟು ಸಿವಿಯರ್ ಆಗಿ ಬರ್ತದೆ ಅಥವಾ ಕಾಯಿಲೆ ಬರ್ತದಾ ಇಲ್ವಾ ಜೋರಾಗಿ ಅಂತ ಹೇಳೋದು ನಮ್ಮ ಬಾಡಿ ಇಮ್ಯುನಿಟಿ ಹೇಗೆ ಫೈಟ್ ಮಾಡ್ತದೆ ಅಂತ ಹೇಳೋದು ಇಂಪಾರ್ಟೆಂಟ್. ಈಗ ಮನೆಯಲ್ಲಿ ನಿಮಗೆ ಶೀತ ಜ್ವರ ಬಂದಿದೆ. ಈಗ ಶೀತ ಜ್ವರ ಬಂದರೆ ಮನೇಲಿ ಒಬ್ಬರಿಗೆ ಬಂದರೆ ಎಲ್ಲರಿಗೂ ಹರಡ್ತದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ನೀವು ಸರಿಯಾಗಿ ಗಮನದಲ್ಲಿಟ್ಟು ನೋಡಿದರೆ ಮನೆಯಲ್ಲಿ 2 ಜನರಿಗೆ ಜೋರು ಜ್ವರ ಬಂದು ಮಲಗುವಷ್ಟಾಗ್ತದೆ, ಒಬ್ಬರಿಗೆ ಸಣ್ಣ ಮಟ್ಟಿಗೆ ಶೀತ ಬಂದು ಒಂದು ದಿವಸ ಕಮ್ಮಿ ಆಗ್ತದೆ, ಒಬ್ಬರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವವರೆಗೆ ಆಗ್ತದೆ. ಅದು ಯಾಕೆ ಹಾಗಾಗ್ತದೆ? ಇದರಲ್ಲಿ ನಮ್ಮ ವೈಜ್ಞಾನಿಕವಾಗಿ ನಮಗೆ ಒಂದು ಥಿಯರಿ ಇದೆ, ಏಜೆಂಟ್ ಹೋಸ್ಟ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೇವೆ ನಾವು. ಏಜೆಂಟ್ ಅಂತ ಹೇಳೋದು ಕಾಯಿಲೆ ಮಾಡುವಂಥ ಕ್ರಿಮಿ, ಹೋಸ್ಟ್ ಅಂತ ಹೇಳೋದು ನಾವು ಯಾರಿಗೆ ಕಾಯಿಲೆ ಬರ್ತವೆ, ಎನ್ವಿರಾನ್ಮೆಂಟ್ ಅದರ ಸರೌಂಡಿಂಗ್ ಕಂಡೀಷನ್ಸ್. ಈಗ ಈ 3 ವಿಷಯಗಳು ಹೇಗೆ ಒಂದಕ್ಕೊಂದು
ಪ್ರತಿಕ್ರಿಯೆ ಕೊಡ್ತವೆ ಅಂತ ಹೇಳಿದ ಮೇಲೆ ಕಾಯಿಲೆ ಯಾವ ಥರ ಬರ್ತದೆ ಅಂತ ಹೇಳಿ ಡಿಪೆಂಡ್ ಆಗುತ್ತೆ. ಈಗ ಇಷ್ಟರವರೆಗೆ ನಾವು ಕಾಣದ ಕಾಯಿಲೆ ಬಂದರೂ ಕೂಡ ಅದು ಇಡೀ ಎಲ್ಲರಿಗೂ ಹರಡಿದರೆ ಎಲ್ಲರಿಗೂ ಲಕ್ಷಣಗಳು ಬರೋದಿಲ್ಲ. ಹಾಗಾಗಿ ಲಕ್ಷಣಗಳಿಲ್ಲ ಅಂದರೆ ಕಾಯಿಲೆ ಇಲ್ಲ ಅಂತಲ್ಲ. ಆದರೆ ಲಕ್ಷಣಗಳಿಲ್ಲದವರಿಗೆ ಪಾಸಿಟಿವ್ ಬಂತು ಅಂತ ಹೇಳಿ ಈಗ ನೀವು ನೆನಪಿಟ್ಕೊಳ್ಬೇಕು, ನಾನು ಮೊದಲಿನ ಇದರಲ್ಲಿ ಹೇಳಿದೆ, ಚಿಕಿತ್ಸೆ ಮಾಡಬೇಕು ಅಂತಿಲ್ಲ ಅವರಿಗೆ. ನೀವು ಪಾಸಿಟಿವ್ ಬಂದ ಕೂಡಲೇ ಮ್ಯಾಕ್ಸಿಮಮ್ ಏನು ಮಾಡಬೇಕಾದ್ದು, ನಿಮಗೆ ಲಕ್ಷಣಗಳಿಲ್ಲ ಮನೆಯಲ್ಲಿ ಐಸೋಲೇಟ್ ಆಗಬೇಕಾದಷ್ಟು ದಿವಸಕ್ಕಷ್ಟೇ. ಅದು ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ಲಕ್ಷಣಗಳಿಲ್ಲದೆಯೂ ಕಾಯಿಲೆ ಬರಲಿಕ್ಕೆ ಚಾನ್ಸ್ ಇದೆ. ಆದರೆ ಲಕ್ಷಣಗಳಿಲ್ಲದೇ ಇದ್ದರೆ ಅದಕ್ಕೆ ಹೆಚ್ಚಾಗಿ ಚಿಕಿತ್ಸೆಯ ಅವಶ್ಯಕತೆ ಬರುತ್ತಿಲ್ಲ. ಕೊನೆಯದಾಗಿ ಪ್ರಸ್ತುತ ಈ ಪರಿಸ್ಥಿತಿಯಲ್ಲಿ ಪೋಸ್ಟ್ ಕೋವಿಡ್ ಇಫೆಕ್ಟ್ ಅಥವಾ ಗುಣಮುಖಿಗೆ ಯಾರಿಗೂ ಆಗಲಿ ಈಗ ಟ್ರೀಟ್ಮೆಂಟ್ ತಗೊಳ್ಳುವವರಿಗೆ ನಿಮ್ಮ ಒಂದು ವೈದ್ಯಕೀಯ ಒಂದು ಸಂದೇಶ. ನಿಮಗೆ ಕೋವಿಡ್ ಬಂದಿದೆ, ರಿಕವರಿ ಆಗಿದ್ದೀರಿ, ನಿಮ್ಮ ದೊಡ್ಡ ಯುದ್ಧ ಮುಗಿದೋಯ್ತು ಅಂತ ಹೇಳ್ಬೋದು. ಮುಂದಿನದ್ದು ಬರುವಂಥದ್ದು ನಿಮ್ಮ ಮನೆಯವರಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು ಒಂದನೆಯದು. ಸೆಲ್ಫ್ ಐಸೋಲೇಷನ್ ಮಾಡಬೇಕು, ಎಷ್ಟು ದಿವಸ ಹೇಳಿದರೆ ಅಷ್ಟು ದಿವಸ. ಎರಡನೇದಾಗಿ ಆಹಾರ ಪದ್ಧತಿ, ವ್ಯಾಯಾಮ, ಇದರಲ್ಲೆಲ್ಲ ವ್ಯತ್ಯಾಸಗಳು ಮಾಡುವಂಥದ್ದು. ಸಮಯ ಸಮಯಕ್ಕೆ ನಿಮ್ಮ ವೈದ್ಯರ ಸಲಹೆ ತಗೊಳ್ಳುವಂಥದ್ದು. ವೈದ್ಯರನ್ನು ಕೂಡಲೇ ಸಂಪರ್ಕಿಸಬೇಕಾದ್ದು ಯಾವಾಗ ಅಂತ ಗೊತ್ತಿರಬೇಕು. ಎಡೆಯಲ್ಲಿ ಆಕ್ಸಿಜನ್ ಲೆವೆಲ್ಸ್ ನೋಡ್ತಾರೆ, ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಯಿತು ಅಂತ ಹೇಳಿದರೆ ಒಂದು. ಹೊಸದಾಗಿ ಜ್ವರ ಶುರುವಾದರೆ ಎರಡನೇದ್ದು. ನಿಮಗೇನಾದರೂ ಎದೆ ನೋವು, ದಮ್ಮು ಕಟ್ಟುವಂಥದ್ದು, ಹೊಸದಾಗಿ ಕೆಮ್ಮು ಈ ಥರ ಶುರುವಾದರೆ, ಈ ಲಕ್ಷಣಗಳು ಯಾವುದಿದ್ರೂ ಕೂಡ ವೈದ್ಯರನ್ನು ಸಂಪರ್ಕಿಸಲೇಬೇಕು. ನಿಮಗೆ ಕೋವಿಡ್ಗೆ ಯಾರು ಚಿಕಿತ್ಸೆ ಮಾಡಿದರೆ ಅದೇ ವೈದ್ಯರ ಹತ್ರ ಹೋಗಿ ಅವರು ಸಲಹೆ ಕೊಡ್ತಾರೆ ನಿಮಗೆ ಹೇಗೆ ಬೇಕು ಅಂತ. ಈ ವಿಷಯಗಳನ್ನು ನೀವು ಜಾಗ್ರತೆ ವಹಿಸಬೇಕಾಗ್ತದೆ. ಮತ್ತು ಮೊದಲಿನ ಥರ ಆಗಲು ಸ್ವಲ್ಪ ಸಮಯ ಬೇಕು ಅಂತ ಹೇಳೋದನ್ನು ನೆನಪಿಟ್ಕೊಳ್ಬೇಕು. ಅಪರೂಪದಲ್ಲಿ ಕೆಲವು ರೋಗಿಗಳಿಗೆ, ಸಿವಿಯರ್ ಕಾಯಿಲೆ ಬಂದವರಿಗೆ ಲಂಗ್ಸಿನಲ್ಲಿ ಸ್ಕಾರಿಂಗ್ ಆಗಿ ಫೈಬ್ರೋಸಿಸ್ ಅಂತ ಆಗುವ ಚಾನ್ಸಸ್ ಇದೆ. ಆದರೆ ಶುರುವಿನಲ್ಲಿ ನಾವು ಡಿಸ್ಚಾರ್ಜ್ ಆಗುವಾಗ ಎಷ್ಟರ ಮಟ್ಟಿಗೆ ಲಂಗ್ಸಿನಲ್ಲಿ ಡ್ಯಾಮೇಜ್ ಆಗಿರೋದನ್ನು ಕಂಡಿರ್ತೇವೋ 3-4 ತಿಂಗಳಲ್ಲಿ ಅದು ಸ್ವಲ್ಪ ರಿಕವರಿ ಆಗಿ ಕಮ್ಮಿ ಆಗೋದನ್ನು ಕೂಡ ನೋಡಿದ್ದೇವೆ. ಹಾಗಾಗಿ ನನಗೀಗ ಇಷ್ಟೆಲ್ಲ ತೊಂದರೆ ಇದೆ, ಈಗ ಆಕ್ಸಿಜನ್ ಬೇಕಾಗ್ತಾ ಇದೆ, ನನಗೇನು ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಗಾಬರಿ ಆಗೋದು ಬೇಡ. ವೈದ್ಯರ ಸಲಹೆಯನ್ನು ಸರಿಯಾಗಿ ತಗೊಳ್ಳಿ, ಮಾಡಬೇಕಾದ್ದನ್ನು ಸರಿಯಾಗಿ ಮಾಡಿಕೊಳ್ಳಿ. ಕ್ರಮೇಣವಾಗಿ ಹೆಚ್ಚಿನ ಲಕ್ಷಣಗಳು, ತೊಂದರೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಒಂದು ವೇಳೆ ಆಗ್ತಾ ಇಲ್ಲ, ಲಕ್ಷಣಗಳು ಜಾಸ್ತಿ ಆಗ್ತಾಯಿದೆ, ಕೂಡಲೇ ನಿಮ್ಮ ವೈದ್ಯರ ಸಲಹೆ ಪಡೆದುಕೊಂಡು ಅವರು ಹೇಳಿದ ಥರ ಅದಕ್ಕೆ ಮೆಡಿಸಿನ್ಸು ಮತ್ತು ಉಳಿದ ವಿಷಯಗಳನ್ನು ಪಾಲಿಸಬೇಕು. ಇದು ಬಹಳ 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 ಮುಖ್ಯ. ಡಾಕ್ಟರ್ ಹರ್ಷರವರು ನಮ್ಮಲ್ಲಿ ಹರ್ಷವನ್ನು ತುಂಬಿದ್ದಾರೆ. ಕೋವಿಡ್ ರೋಗದ ಬಗ್ಗೆ ಉತ್ತಮ ಮಾಹಿತಿಯನ್ನು ಕೊಟ್ಟು ನಮಗೆಲ್ಲರಿಗೂ ಅರ್ಥವಾಗುವಂತೆ ಅವರು ಇವತ್ತು ವಿವರಿಸಿದ್ದಾರೆ. ಕೋವಿಡ್ ರೋಗವನ್ನು ತಡೆಗಟ್ಟಬಹುದು, ನಾವೆಲ್ಲರೂ ಜಾಗ್ರತೆ ವಹಿಸಬೇಕು ಮತ್ತು ನಮ್ಮೆಲ್ಲರ ಜವಾಬ್ದಾರಿ. ಪ್ರತ್ಯೇಕವಾಗಿ ಕೋವಿಡ್ ಗುಣಮುಖಿಗಳಿಗೆ ವಿವೇಚಿತ ಕಿವಿಮಾತನ್ನು, ಸಲಹೆಗಳನ್ನು ಅವರು ನೀಡಿದ್ದಾರೆ. ಡಾಕ್ಟರ್ ಹರ್ಷ, ನೀವು ಇಲ್ಲಿ ಬಂದು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ನಿಮಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೂ ನಿಮ್ಮ ವೈದ್ಯಕೀಯ ಆ ಸೇವೆಯಲ್ಲಿ ಶುಭ ಹಾರೈಸುತ್ತೇವೆ.